ಶ್ರೀಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಋಷಿಕೆಯರ ಆತ್ಮಚರಿತ್ರೆಯನ್ನು ಕೇಳ್ತಾ ಬಂದಿದ್ದೇವೆ. ಅದರಲ್ಲಿ ನಾವು ವರಶಾಪಗಳಲ್ಲಿ ಋಷಿಮುನಿಗಳ ಚಿಂತನ ಅನ್ನೋದನ್ನು ಕೇಳ್ತಾ ಬಂದಿದ್ವಿ. ಈಗ ನಾವು ಮತ್ತೆ ಋಷಿಮುನಿಗಳ ಆತ್ಮೋದ್ಧಾರದ ಚರಿತ್ರೆಯನ್ನು ಕೇಳೋಣ. ಇಂದು ಬಹಳ ವಿಚಿತ್ರವಾದಂತಹ, ಇದು ಇವತ್ತಿನ ಒಂದು ವಿಷಯವನ್ನು ತಿಳ್ಕೊಳ್ತಾ ಇದ್ದೀವಲ್ಲ, ಅದು ಬಹಳವಾದಂತಹ ನಮ್ಮೆಲ್ಲರಿಗೂ ಗೊತ್ತಿರುವಂತಹವೇ. ಇದು ಛಾಂದೋಗ್ಯೋಪನಿಷದಲ್ಲಿ ಬಂದಿರತಕ್ಕಂಥದ್ದು. ಸತ್ಯಕಾಮ ಜಾಬಾಲಿ ಅನ್ನುವಂತಹ ಒಬ್ಬ ದೊಡ್ಡ ಮಹಾನ್ ಋಷಿಗಳ ಕಥೆಯನ್ನು, ಆತ್ಮೋದ್ಧಾರಿತ ಚರಿತ್ರೆಯನ್ನು ನಾವು ಕೇಳೋಣ. ನಾವೆಲ್ಲ ಅಂದ್ಕೋತೀವಿ ಋಷಿಗಳು ಅಂದರೆ ಜಾತಾಪರೋಕ್ಷಿಗಳು, ಹುಟ್ಟಿದಿಂದಲೇ ಅವರಿಗೆ ಜ್ಞಾನ ಬಂದಿದೆ ಅಂತ ತಿಳಿತೀವಿ. ಇಲ್ಲ, ಅವರು ಸಾಧನೆಯಿಂದಲೇ ತಾವು ಜ್ಞಾನಿಗಳಾಗಿರ್ತಾರೆ. ಹಾಗಾಗಿ ಅವರ ಸಾಧನೆಯ ಹಂತಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ 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 ಹೋದರೆ ಯಥಾ ಉಪಾಸತೆ ತಥೈವ ಭವತಿ ಎಂದಾಗೆ ನಮಗೂ ಸಾಧನೆಯ ಹಂತಗಳು, ಮೇಲ್ಮೆಟ್ಟಿಲುಗಳು ಗೋಚರವಾಗ್ತಾ ಇರುತ್ತೆ. ನಮ್ಮ ಸ್ವಭಾವ ಏನಂದ್ರೆ, ಏನೋ ಒಂದು ಮಾಡಿರ್ತೇವೆ, ಅದರಲ್ಲೇ ನಾವು ಕೂಪಮಂಡೂಕದಂತೆ ನಾನು ಮಾಡೋದೇ ಸರಿ, ಇಷ್ಟೇ ಶಾಸ್ತ್ರ ಅಂದರೆ ಇಷ್ಟೇ, ಧರ್ಮ ಅಂದರೆ ಇಷ್ಟೇ ಅಂತ ಅಂದ್ಕೊಂಡು ನಾವು ನಮ್ಮ ಯೋಗ್ಯತೆ ಇಷ್ಟೇ ಅಂತ ನಮಗೆ ನಾವೇ ನಿರ್ಧಾರ ಮಾಡಿಕೊಂಡು ಮುಂದೆ ಹೋಗುವಂತಹ ಪ್ರಸಂಗವನ್ನು ನಾವು ಒಪ್ಪಿಕೊಳ್ಳೋದೇ ಇಲ್ಲ. ಆದರೆ ಅಜ್ಞಾನಿಗಳ ಆತ್ಮೋದ್ಧಾರದ ಚರಿತ್ರೆಯನ್ನು ನಾವು ಕೇಳ್ತಾ 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 ಏನಾಗತ್ತೆ, ಭಗವಂತ ನಮ್ಮನ್ನು ಒಂದೊಂದು ಮೆಟ್ಟಿಲಿನಂತೆ ಮೇಲ್ಗಡೆ ಜ್ಞಾನಿಗಳ ಪ್ರಾರ್ಥನೆಯಿಂದಾಗಿ ನಮ್ಮ ಸಾಧನೆಯು ಮುನ್ನಡೆ ಉಂಟಾಗುತ್ತದೆ ಅಂತನ್ನೋ ಒಂದು ಇದರಿಂದ ಇವತ್ತು ನಾವು ಸತ್ಯಕಾಮ ಜಾಬಾಲಿಯ ಕಥೆಯನ್ನು ಕೇಳೋಣ. ಅದಕ್ಕಿಂತ ಮುಂಚೆ ನಮ್ಮ ಆ ಒಂದು ಎಂಥ ದೇಶದಲ್ಲಿ ನಾವಿದ್ದೇವೆ, ಆರ್ಯಾವರ್ತ, ಆ ಒಂದು ಭಾರತ ದೇಶದಲ್ಲಿ ಅದರ ಹೃದಯ ಏನು ಅಂದರೆ ಸತ್ಯನಿಷ್ಠೆ, ಸದಾಚಾರ, ಸೌಜನ್ಯ, ಗುರು ಹಿರಿಯರ ಬಗ್ಗೆ ಗೌರವ, ಇವೆಲ್ಲವೂ ಸಹಜವಾಗಿ ಭಾರತೀಯರಿಗೆ ಬಂದಿದೆ. ಹಿಂದಿನ ಕಾಲದ ಆ ಋಷಿ ಮುನಿಗಳ ಇಡೀ 14 ಲೋಕದಲ್ಲಿ ಒಂದು ಭಾರತ ದೇಶದಲ್ಲಿ, ಇದು ಆ ಭಾರತ ದೇಶ ಅನ್ನೋದು ಇಡೀ ವರ್ಲ್ಡ್ ಅಂತ ನಾವೇನು ಹೇಳ್ತೀವಿ ಅದೆಲ್ಲ ತಗೊಂಡಾಗ ಭಾರತ ದೇಶ ದೇವರ ಮನೆ ಇದ್ದಂತೆ. ದೇವರ ಮನೆಯಲ್ಲಿ ನಾವು ಭಗವಂತನ ಆರಾಧನೆ ಎಷ್ಟು ಚೆನ್ನಾಗಿ ನಡೆಯುತ್ತೆ. ಅದೇ ನಾವು ರೂಮಲ್ಲಿ ಬಂದು ಯಾವುದೇ ಪಾರಾಯಣವನ್ನು ಮಾಡೋದಿಲ್ಲ ಅಥವಾ ಇನ್ನೆಲ್ಲೋ ಹೋಗಿ ಮಾಡಲ್ಲ, ದೇವರ ಮುಂದೆ ಕುಳಿತು ಮಾಡ್ತೇವಲ್ಲ. ಹಾಗಾಗಿ ದೇವರ ಮನೆ ಅಂದರೆ ನಮ್ಮ ಭಾರತ ದೇಶ ಅಂತ ನಾವು ತಿಳಿಬೇಕು. ಇಂತಹ ಉದಾತ್ತವಾದಂತಹ ಮೌಲ್ಯಗಳನ್ನು ಜೀನ್ಸಲ್ಲೇ, ನಮ್ಮ ಒಂದು ತಂತುಗಳಲ್ಲೇ ಅಳವಡಿಸಿಕೊಂಡಿರೋದ್ರಿಂದ ಇಲ್ಲಿ ಯಾವಾಗಲೂ ಒಂದು ಆಧ್ಯಾತ್ಮಿಕತೆಯ ಮುನ್ನಡೆ ಇದೆ. ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, 4 ಪುರುಷಾರ್ಥಗಳನ್ನು ಹೊಂದುವಂತಹ ಸಾಧನೆಯನ್ನು ಈ ಭರತ ಭೂಮಿಯಲ್ಲಿ ನಾವು ಮಾಡ್ಬೋದು. ನೋಡಿ, ಚರಾಚರ ಸಮಸ್ತ ಪ್ರಪಂಚವೇ ನಮ್ಮ ಕುಟುಂಬ ಅಂತ ತಿಳಿದು ನಾವೆಲ್ಲ ಮಂಗಳಾಷ್ಟಕ ಕೇಳ್ತಿರ್ತೇವೆ. ಎಲ್ಲ ಕೇವಲ ಇದು ನನ್ನ ಮನೆಗೆ ಶುಭವಾಗಲಿ, ನನ್ನವರಿಗೆ ಶುಭವಾಗಲಿ, ನನ್ನ ಬಂಧು ಬಾಂಧವರಿಗೆ ಅಂತಲ್ಲ, ಇಡೀ ಸಮಸ್ತ ಕುಟುಂಬಕ್ಕೆ, ಅಂದರೆ ಇಡೀ ಪ್ರಪಂಚವೇ ನಮ್ಮ ಕುಟುಂಬ ಅಂತ ಹೇಳಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅಂದರೆ ಇಡೀ 14 ಲೋಕಗಳಲ್ಲಿರೋ ಸಜ್ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ಒಂದು ಉಪನಿಷತ್ಗಳ ಒಂದು ಆಶೀರ್ವಾದದ ಮಂತ್ರಗಳನ್ನು ನಾವು ನೋಡ್ತೇವೆ. ಇವತ್ತು ಭೌತ ವಿಜ್ಞಾನದ ಪ್ರಗತಿಯಿಂದಾಗಿ ನಾವೇನು ಮಾಡ್ತೀವಿ, ಗ್ಲೋಬಲ್ ವಿಲೇಜ್ ಅಂತ ಕರಿತಾ ಇದ್ದೀವಿ, ಜಗತ್ತೇ ಒಂದು ಸಣ್ಣ ಹಳ್ಳಿ ಅಂತ ಕರಿತಾ ಇದ್ದೀವಿ. ಆದರೆ ನಮ್ಮ ಆ ಒಂದು ಪ್ರಾಚೀನರಿಗೆ ಆ ಒಂದು ಮಹತ್ವದ ಚಿಂತನೆ ಇತ್ತು ಅನ್ನೋದನ್ನು ನಾವು ಹೇಳ್ತೇವೆ. ಹೀಗೆ ಆ ಒಂದು ಕಥಾನಾಯಕ ಈ ಸತ್ಯಕಾಮ ಜಾಬಾಲಿ, ನಾವು ಭಗವಂತ ಗುರುಗಳನ್ನ ಹೇಳ್ತಾ ಇರ್ತೀವಿ, ಸತ್ಯ ಧರ್ಮ ರಥಾಯಚ ಅಂತ. ಸತ್ಯ ಅನ್ನೋದು ಬಹಳವಾದಂತಹ ಒಂದು ದೊಡ್ಡ ಗುಣ. ಭಗವಂತ ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ ಹೇಳ್ತಾನೆ,
ಅಂದ್ರೆ ಸತ್ಯ ಅನ್ನೋದನ್ನ ದೇವ ಯಾವುದೇ ಆಗಲಿ ಭಗವಂತನ ಸಂಬಂಧ ಹಚ್ಚಿ ನಾವು ಅದನ್ನ ತಿಳಿದುಕೊಳ್ಳಬೇಕು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯನ್ ತಪ ಉಚ್ಯತೆ. ನಮ್ಮ ಮಾತುಗಳನ್ನೇ ತಪಸ್ಸನ್ನಾಗಿ ಮಾಡಿಕೊಂಡವರು. ಕಾಯಕ, ವಾಚನಿಕ, ಮಾನಸಿಕ 3 ಬಗೆಯ ತಪಸ್ಸು ಇದೆ. ಅದರಲ್ಲಿ ವಾಚನಿಕ ತಪಸ್ಸಿನಲ್ಲಿ ಸತ್ಯ ಅನ್ನೋದು ಬಹಳ ಪ್ರಮುಖವಾದಂತಹ ಗುಣವಾಗಿದೆ. ನಾವೆಲ್ಲ ಕೇಳಿದ್ದೇವೆ, ಹರಿಶ್ಚಂದ್ರ ಮಹಾರಾಜ, ಧರ್ಮರಾಜ, ದಶರಥ, ಶಿಭಿ, ಮಯೂರಧ್ವಜ, ಈ ಎಲ್ಲ ಚಕ್ರವರ್ತಿಗಳು ಸತ್ಯದ ನಿಷ್ಠೆಗಾಗಿ ಇಡೀ ತಮ್ಮ ಜೀವನದಲ್ಲಿ ಎಂತೆಂತಹ ಪರೀಕ್ಷೆಗಳನ್ನು ಎದುರಿಸಿದ್ದಾರೆ. ಸತ್ಯನಿಷ್ಠೆಯಿಂದ ಮೆರೆದು ಬಾಳಿ ಬದುಕಿರ್ತಕ್ಕಂಥ ಅವರು. ಶ್ರೀಕೃಷ್ಣ ಹೇಳಿದಂತೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್. ಪ್ರಿಯವೂ ಆಗಿರಬೇಕು, ಹಿತವೂ ಆಗಿರಬೇಕು. ಅಂತಹ ಜಗತ್ತು ಸತ್ಯ ಅಂತ ಹೇಳ್ತೇವೆ. ಸತ್ಯ ಅನ್ನೋದು ನೋಡಿ, ಎಂಥ ಒಂದು, ನಮಗೇನು ಗೊತ್ತು, ಏನಿದೆ ಅದನ್ನ ಹೇಳೋದನ್ನ ಸತ್ಯ ಅಂತ ತಿಳಿದಿದ್ದೀವಿ. ಆದರೆ ಶಾಸ್ತ್ರ ಹೇಳುತ್ತೆ ಸಜ್ಜನರಿಗೆ ಯಾವುದು ಹಿತವೋ ಅದೇ ಸತ್ಯ. ಎಂತಹ ಒಳ್ಳೆಯ ಆ ಒಂದು ಯಥಾರ್ಥ ಜ್ಞಾನವನ್ನ ಸತ್ಯ ಅಂತ ಕರೀತೇವೆ. ಯಥಾರ್ಥ ಜ್ಞಾನ, ಅಪರೋಕ್ಷ ಜ್ಞಾನ, ಅದಕ್ಕೆ ಸತ್ಯ ಅಂತ ಕರೀತಾರೆ. ಅಂತಹ ಸತ್ಯ ಧರ್ಮ, ಇಂತಹ ಸತ್ಯವನ್ನ ರತಾಯಚ, ಅದರಲ್ಲಿ ಆ ಒಂದು ತಮ್ಮ ಇಡೀ ಜೀವನದಲ್ಲಿ, ಈಗ ಸತ್ಯ ಅನ್ನೋದ ಒಂದು ತಪಸ್ಸನ್ನ ನಾವು ಯಾವುದೋ ಒಂದು ಹಂತದಲ್ಲಿ ಮಾಡುವಂಥದ್ದಲ್ಲ. ಇಡೀ ನಮ್ಮ ಉಸಿರಾಟದಲ್ಲಿ ಇಲ್ಲಿ ವಾಯುದೇವರ ಶಿಷ್ಯ ಅವನು ಹೇಳ್ತಾನೆ, ಸತ್ಯೇಶಂ ಸತ್ಯ ಸಂಕಲ್ಪಂ ಸತ್ಯಂ ಸತ್ಯವೃತಂ ಹರಿಂ ಸತ್ಯಚರ್ಯಂ ಸತ್ಯಯೋನಿಂ ಸತ್ಯ ಶೀರ್ಷಮಹಂ ಭಜೆ ಅಂತ ಹೇಳಿ ಶ್ರೀನಿವಾಸ ಕಲ್ಯಾಣದಲ್ಲಿ ಆ ವಾಯುದೇವರ ಶಿಷ್ಯ ಅವನು ಹೇಳುವಂತಹ ಶ್ಲೋಕ. ಇಂತಹ ಅಂದ್ರೆ ಸತ್ಯವನ್ನ ಹಚ್ಚಿದಾಗ ಭಗವಂತ ನಮಗೆ ಅದು ಸತ್ಯದ ಹಾದಿ, ಬಹಳವಾದಂತಹ ಕಠಿಣವಾದ ಹಾದಿ. ಆದರೆ ಸುಳ್ಳು ನಮಗೆ ತುಂಬಾ ಚೆನ್ನಾಗಿ ಪ್ರಿಯವಾಗತ್ತೆ, ಆದರೆ ಹಿತವಾಗಿರೋದಿಲ್ಲ. ಈ ಸತ್ಯನಿಷ್ಠೆಯಿಂದ ಮೆರೆದಂತಹ ನಮ್ಮ ಈ ದೇಶಕ್ಕೇನೆ ಜಗದ್ಗುರು ಅಂತ ಹೇಳ್ತಾರೆ. ನಮ್ಮಲ್ಲಿ ಜಗದ್ಗುರುಗಳು ಜನಿಸಿ ಆವಿರ್ಭವಿಸಿ ಬಂದಿರಬಹುದು, ಆದರೆ ಇಡೀ ದೇಶವೇ ಬೇರೆ ದೇಶಗಳನ್ನು ಹೋಲಿಸಿದಾಗ ನಮ್ಮ ದೇಶಕ್ಕೆ ಜಗದ್ಗುರು. ಭಾರತ ಅಂತಂದ್ರೆ ಆಧ್ಯಾತ್ಮಿಕ ಮುನ್ನಡೆಯನ್ನು ಹೊಂದಿರತಕ್ಕಂಥ ಜಗದ್ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ದೇಶ ಅಂತ ನಾವು ಕರಿತೇವೆ. ಹೀಗೆ ನಮ್ಮ ಹಿಂದಿನ ವೇದ ಕಾಲದ ಋಷಿ ಮುನಿಗಳಲ್ಲಿ ಅವರ ಒಂದು ಸತ್ಯನಿಷ್ಠೆ ಹೇಗಿತ್ತು ಅನ್ನೋದನ್ನ ನಾವು ಸತ್ಯಕಾಮ ಜಾಬಾಲಿಯ ಒಂದು ಚರಿತ್ರೆಯಿಂದ ನೋಡೋಣ. ಹಿಂದೆ ಒಂದು ಆಶ್ರಮವಿತ್ತು. ವೇದ ಕಾಲದ ಋಷಿ ಮುನಿಗಳಲ್ಲಿ ಒಂದು ಪ್ರಶಾಂತವಾದಂತಹ ಒಂದು ಅರಣ್ಯ. ನೋಡಿ, ಪ್ರಶಾಂತವಾದ ಅರಣ್ಯ ಅಂದ್ರೆ ನಮಗೆ ಅರ್ಥ ಆಗೋದಿಲ್ಲ. ಅರಣ್ಯ ಅಂದ್ರೇನೆ ಭಯಂಕರ ಅಂತ ನಮಗೆ ಇವಾಗ ಅನ್ಸುತ್ತೆ. ಕ್ರೂರ ಪ್ರಾಣಿಗಳಿರ್ತವೆ. ಅದರಿಂದ ಅಲ್ಲಿ ಯಾವುದೇ ರೀತಿಯಲ್ಲಿ ನಗರದಲ್ಲಿದ್ದಂತೆ ಸೌಲಭ್ಯಗಳು ಇರೋದಿಲ್ಲ. ಅರಣ್ಯ ಅಂದ್ರೆ ಕಷ್ಟ ಅಂತ ಅನ್ನೋದು ನಮ್ಮ ತಲೆಯಲ್ಲಿದೆ. ಆದರೆ ಪ್ರಶಾಂತವಾದಂತಹ ಅರಣ್ಯ ಅಂದ್ರೆ ವೇದ ಪಾಠಗಳು, ಆ ಋಷಿ ಮುನಿಗಳು ವಾಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಆ ಪರಸ್ಪರ ವಿರುದ್ಧವಾದಂತಹ ಪ್ರಾಣಿ ಪಕ್ಷಿಗಳು ಸಹಿತ ತಮ್ಮ ಹಗೆಯನ್ನ ಮರೆತು ಒಂದು ಹೊಂದಾಣಿಕೆಯ ರೀತಿಯಲ್ಲಿ ಬದುಕಿರ್ತಕ್ಕಂತಹ ಜಾಗ. ಅಪರೋಕ್ಷ ಜ್ಞಾನಿಗಳು ಅಲ್ಲಿ ಇದ್ದಂತಹ ಜಾಗದಲ್ಲಿ ಪರಸ್ಪರ ವೈರವನ್ನ ಮರೆತು ಸ್ನೇಹ ಭಾವದಿಂದ ಇರ್ತಾ ಇದ್ದು. ಹುಲಿ, ಸಿಂಹ, ಕೋಳಿ, ಮೇಕೆ ಇಂಥವೆಲ್ಲ ಪ್ರಾಣಿಗಳು, ಕಾಡು ಪ್ರಾಣಿ, ನಾಡು ಪ್ರಾಣಿ ಅಂತ ಇಲ್ವೇ ಇಲ್ಲ. ಇರ್ತಕ್ಕಂಥ ಎಲ್ಲ ಪ್ರಾಣಿಗಳು ಹೊಂದಾಣಿಕೆಯ ಜೀವನ ಮಾಡ್ತಿದ್ದು. ಅದಕ್ಕೆ ಪ್ರಶಾಂತವಾದಂತಹ ಅರಣ್ಯ. ಎಲ್ಲೂ ದ್ವೇಷವಾಗಲಿ, ಎಲ್ಲೂ ಹಿಂಸೆಯಾಗಲಿ ನಡೀತಾ ಇರಲಿಲ್ಲ. ಇಂತಹ ಪ್ರಶಾಂತವಾದಂತಹ ಅರಣ್ಯದಲ್ಲಿ ಒಬ್ಬ ಬ್ರಾಹ್ಮಣ, ಆ ಋಷಿ ಮುನಿಗಳು ಆ ಒಂದು ತಮ್ಮ, ಈಗ ನೋಡಿ ಪರ್ಣ ಕುಟೀರ ಅಂತ ನಾವು ಕೇಳ್ತೀವಿ. ಪರ್ಣ ಅಂದ್ರೆ ಎಲೆಗಳು. ಆ ಎಲೆ ಗಿಡ, ಮರ, ರೆಂಬೆ, ಈ ಎಲೆಗಳಿಂದ ಆ ಒಂದು ಮನೆಯಂತೆ ಮಾಡಿಕೊಳ್ತಾ ಇದ್ರು. ಅದಕ್ಕೆ ಪರ್ಣಶಾಲೆ ಅಂತ ಕರಿತಾ ಇದ್ರು. ಇಂತಹ ಪರ್ಣಶಾಲೆಯಲ್ಲಿ ಒಂದು ಏಕಾಂತವಾದಂತಹ ವಾತಾವರಣ. ಇಂಥದಲ್ಲಿ ಒಬ್ಬ ಋಷಿ ಆ ಒಂದು ತನ್ನ ಪತ್ನಿಯೊಡನೆ ಸಾಧನವನ್ನ ಮಾಡ್ತಾ ಪತ್ನಿಯೊಡನೆ ಆ ತಪಸ್ಸು ವ್ರತಗಳಲ್ಲಿ ಕಾಲ ಕಳೀತಾ ಇರ್ತಾನೆ. ಆ ದಂಪತಿಗಳಿಗೆ ದೇವನ ಅನುಗ್ರಹದಿಂದ ಒಬ್ಬ ಪುತ್ರಿ ಜನಿಸ್ತಾಳೆ. ಅವಳಿಗೆ ಜಾಬಾಲ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಆ ಪುತ್ರಿಯನ್ನ ತಂದೆ ತಾಯಿಗಳು ತಮ್ಮ ಸರ್ವಸ್ವ
ಅಂದರೆ ಭಗವಂತನ ಅನುಗ್ರಹ ರೂಪ ಇದು ಅಂತ ಹೇಳಿ ತಿಳಿದು ಅತ್ಯಂತ ಪ್ರೀತಿಯಿಂದ ಪೋಷಣೆ ಮಾಡ್ತಾ ಇದ್ರು. ಇಲ್ಲಿ ನಮ್ಮಲ್ಲಿ ನಾವು ಮಕ್ಕಳನ್ನ ಪೋಷಣೆ ಮಾಡ್ತೇವೆ, ಅವರು ಮಕ್ಕಳನ್ನ ಪೋಷಣೆ ಮಾಡ್ತಿದ್ರು. ವ್ಯತ್ಯಾಸ ಏನು ಅಂದರೆ ನಮಗೆ ಅಭಿಮಾನ, ನಾನು ನನ್ನದು ಅನ್ನುವ ಅಹಂಕಾರ. ಅದರಿಂದ ನಮ್ಮ ಮಕ್ಕಳು ಎಷ್ಟೇ ವಯಸ್ಸಾಗಲಿ ನಾನು ಹೇಳಿದಂತ ಕೇಳಬೇಕು, ನಾನು 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 ಈ ಅಹಂ ನನಗಿರತ್ತೆ. ಆದರೆ ಅಲ್ಲಿ ಋಷಿಮುನಿಗಳಿಗೆ ಆ ರೀತಿ ಇರಲಿಲ್ಲ. ಇದು ದೇವನ ಅನುಗ್ರಹ ಅಂತ ತಿಳಿದು ಒಬ್ಬ ಸಾಧಕಳು ಇವಳು, ಭಗವಂತ ಕೊಟ್ಟ ಪ್ರಸಾದ, ಇವಳನ್ನ ಪೋಷಿಸುವುದು ನನ್ನ ಕರ್ತವ್ಯ ಅಂತ ತಿಳಿದು ಅವರು ಅವಳನ್ನ ಪ್ರೀತಿಯಿಂದ ಪೋಷಣೆ ಮಾಡ್ತಾ ಇದ್ರು. ಆ ತಪೋಧರ್ಮವನ್ನ ಬೋಧಿಸ್ತಾ ಇದ್ರು. ಎಲ್ಲಿ ನಾವು ಒಳ್ಳೆಯ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಜನಿಸಿ ಬಂದರೆ ಅವರು ನಮಗೆ ಒಳ್ಳೆಯದನ್ನೇ ಬೋಧಿಸ್ತಾರೆ. ಹೀಗೆ ಸತ್ಯನಿಷ್ಠೆ, ದಯೆ, ಅತಿಥಿ ಸತ್ಕಾರ, ಈ ಎಲ್ಲ ತತ್ವಗಳಲ್ಲಿ ಆಕೆಗೆ ನಿಷ್ಠೆ ಉಂಟಾಗುವಂತೆ ಅವರ ಜೀವನವೂ ಇತ್ತು. ಮಕ್ಕಳು ನಾವು ಹೇಳಿದ್ದನ್ನ ಕೇಳೋದಿಲ್ಲ, ನಾವೇನು ಮಾಡ್ತೇವೆ ಅದನ್ನೇ ಅನುಸರಿಸ್ತಾರೆ ಅಂತ ತಿಳಿದು ಆ ಒಂದು ಋಷಿ ಪತ್ನಿ ಹಾಗೂ ಋಷಿ ಬಹಳವಾಗಿ ಅತಿಥಿ ಸತ್ಕಾರ ಮಾಡ್ತಾ ಇದ್ರು. ಅದನ್ನ ನೋಡಿಕೊಂಡು ಬೆಳೆದಂತಹ ಅವಳು ಜಾಬಾಲೆ ಮಾತಾಪಿತೃಗಳು ಹೇಳ್ತಾ ಇದ್ದುದಕ್ಕೂ ಅವರು ಆಚರಣೆ ಮಾಡ್ತಾ ಇದ್ದುದಕ್ಕೂ ಎರಡು ಏಕೀಕರಣವಾಗಿರೋದನ್ನ ಅವಳು ನೋಡಿ ನೋಡಿ ಬೆಳೆದಿದ್ದಾಳೆ. ಆ ತಂದೆ ತಾಯಿಗಳ ಸೇವೆಯನ್ನ ಅವಳು ಧಾರ್ಮಿಕವಾಗಿ ಆ ಒಂದು ಭಕ್ತಿ ಶ್ರದ್ಧೆಗಳಿಂದ ತಂದೆ ತಾಯಿಗಳನ್ನ ಹೇಗೆ ನೋಡಿಕೊಳ್ಳಬೇಕು ಅಂತ ಧರ್ಮ ಹೇಳುತ್ತೋ ಆ ರೀತಿಯಲ್ಲಿ ಅವಳು ಅತ್ಯಂತವಾಗಿ ತಂದೆ ತಾಯಿಗಳನ್ನ ಸೇವೆ ಮಾಡ್ತಾ ಬೆಳೆದ್ಲು. ಅತಿಥಿ ಅನ್ನೋದು ಅವರ ತಂದೆ ಹೇಳ್ತಾರೆ, ಒಂದು ಜಾಬಾಲಿಗೆ ಅತಿಥಿ ಅನ್ನೋದು ಅಗ್ನಿಯಂತೆ. ಗೃಹಸ್ಥರ ಮನೆಯನ್ನ ಪ್ರವೇಶ ಮಾಡ್ತಾನೆ. ಆ ಗೃಹಸ್ಥರು ಅಗ್ನಿಯನ್ನ ಆಸನ, ಅನ್ನ, ಪಾನ, ಶಯನ ಮುಂತಾದವುಗಳಿಂದ ತೃಪ್ತಿಪಡಿಸಬೇಕು. ಹೀಗ ಅಕಸ್ಮಾತ್ ನಾವು ಮಾಡಿಲ್ಲ ಅಂದರೆ ಆ ಅಗ್ನಿ ಗೃಹಸ್ಥರು ಮಾಡಿದಂತಹ ಸಮಸ್ತ ಪುಣ್ಯವನ್ನ ಸುಟ್ಟು ಹಾಕಿ ಬಿಡುತ್ತೆ. ಅಂತಹ ಶಕ್ತಿ ಇದೆ ಅತಿಥಿಯಲ್ಲಿ ಬಂದಂತ. ಅದಕ್ಕೆ ಬಂದ ತಕ್ಷಣ ಕಾಲಿಗೆ ನೀರು ಕೊಡ್ತೇವೆ. 5 ಕಡೆ ಪಂಚಾಗ್ನಿಗಳು ಇರುತ್ತೆ ಬ್ರಾಹ್ಮಣನಲ್ಲಿ ಅಂತ ನಾವು ಕೇಳ್ತೇವೆ. ಹೀಗೆ ಈ ಉಪದೇಶವನ್ನ ಮನವರಿಕೆ ಮಾಡಿಕೊಂಡಂತಹ ಜಾಬಾಲೆ ಮನೆಗೆ ಬಂದಂತಹ ಅತಿಥಿಗಳನ್ನ ದೇವರೆಂದು ಭಾವಿಸಿ, ಭಗವಂತ ಈ ರೂಪದಲ್ಲಿ ನನ್ನ ಮನೆಗೆ ಬಂದಿದ್ದಾನೆ ಅಂತ ತಿಳಿದು ಉಪಚಾರ ಮಾಡ್ತಿದ್ಲು. ಇದು ಸಾಮಾನ್ಯರಿಗೆ ಸಾಧ್ಯವಿಲ್ಲದಂಥದ್ದು. ಯಾಕೆಂದ್ರೆ ನಾವು ಒಬ್ಬರನ್ನ ಮಾಡ್ಬೋದು, ಇಬ್ಬರನ್ನ ಮಾಡ್ಬೋದು, 4ನೇ ಜನ ಬಂದ ಅಯ್ಯೋ ಪಕ್ಕದ ಮನೆಯವ್ರಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮತ್ತಿನ್ನೇನ್ ಬಿಡಿ ಅಂದ್ರೆ ನಮಗೆ ಎಷ್ಟು ಉದಾಸೀನ ಅಂದ್ರೆ ಅವರಲ್ಲಿ ದೇವರಿಲ್ವೇ? ಇಲ್ಲ. ಯಾಕೆಂದ್ರೆ ನಮಗೆ ನಮ್ಮ ಯೋಗ್ಯತೆಯೇ ಕಡಿಮೆ. ಎಲ್ಲರಲ್ಲಿ ದೇವನನ್ನ ಕಾಣುವಂತಹ ಯೋಗ್ಯತೆ ಇಲ್ಲ. ಆದ್ರೆ ಅದೇ ಸ್ವಾಮಿಗಳು ಬಂದ್ರು, ನೀ ಪಕ್ಕದ ಮನೆಗೆ ಬರ್ಲಿ, ಎದುರು ಮನೆಗೆ ಬರ್ಲಿ, ನಮ್ಮನೆಗೆ ಬರ್ಲಿ, ಎಲ್ಲರೂ ಸೇರಿ ಹೇಗೆ ಅವರನ್ನ ಭಗವಂತ ಅವರಲ್ಲಿ ಇದ್ದಾನೆ. ಹಾಗೆ ಕೆಲವೊಂದು ಅಧಿಷ್ಠಾನಗಳಲ್ಲಿ ಮಾತ್ರ ದೇವರನ್ನ ಕಾಣುವಂತಹ ಯೋಗ್ಯತೆ ನಮ್ಮದು. ಆದ್ರೆ ಋಷಿ ಮುನಿಗಳು ಎಲ್ಲರಲ್ಲಿ ಅತಿಥಿ ದೇವೋಭವ ಅಂತ ಕೇವಲ ಅವರು ವೇದವನ್ನ ಹೇಳ್ತಾ ಇರ್ಲಿಲ್ಲ, ಅದನ್ನ ಅನುಷ್ಠಾನ ಮಾಡಿಕೊಂಡು ಬದುಕ್ತಾ ಇದ್ರು. ಹೀಗೆ ಆ ಒಂದು ಜಾಬಾಲಿ ಈ ಎಲ್ಲ ತನ್ನ ಸದ್ಗುಣಗಳಿಂದ ಅಕ್ಕಪಕ್ಕದ ಋಷಿ ಮುನಿಗಳ ಒಂದು ಋಷಿ ಪತ್ನಿಯರ ಒಂದು ಪ್ರೀತಿಗೆ ಪಾತ್ರಳಾಗಿದ್ಲು. ಸಾಧಕರು ಹಾಗೆ, ಸಾಧಕರು ಯಾರನ್ನೂ ಪ್ರೀತಿ ಮಾಡಕ್ ಹೋಗೋದಿಲ್ಲ, ಆದ್ರೆ ಅವರನ್ನ ನೋಡಿದ್ರೆ ಎಲ್ಲರಿಗೂ ಆಸೆ ಆಗತ್ತೆ, ಅಪ್ಪ ಎಂತಹ ಒಳ್ಳೆಯ ಮಗು ಸಾಧನೆ ಮಾಡ್ತಾ ಇದೆ ಅಂತ ಹೇಳಿ ತಾವೇ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಹೀಗೆ ಆ ಮುನಿ ದಂಪತಿಗಳು ತಾವಿಗೆ ವಯಸ್ಸಾಗ್ತಾ ಬಂದಿದೆ, ಅವರಿಗೆ ಆ ಒಂದು ವಯಸ್ಸಾಗ್ತಾ ಆಗ್ತಾ ಆ ನಾನಾ ಒಂದು ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ. ಹೋದಾಗ ಒಂದು ದೊಡ್ಡ ಪ್ರವಾಹ ಬಂತು, ಕೊಚ್ಚಿಕೊಂಡು ಹೋಗಿಬಿಟ್ರು. ಪ್ರವಾಹದಲ್ಲಿ ತಂದೆ ತಾಯಿಗಳು ಕೊಚ್ಚಿಕೊಂಡು ಹೋಗಿದ್ದಾರೆ. ಆಗ ಜಾಬಾಲಿ ಅನಾಥಳಾಗ್ಬಿಟ್ಲು. ಅಕ್ಕಪಕ್ಕದ ಜನರ ಆ ಋಷಿ ಮುನಿಗಳ ಸಹಕಾರದಿಂದ ಆಕೆ ಅತಿ ಕಷ್ಟಕರವಾದಂತಹ ಜೀವನ ಅವಳಿಗೆ ಬಂದು ಬಿಡಿತು. ಸಾಮಾನ್ಯವಾಗಿ ನಾವು ಯಾರನ್ನೇ ನೋಡಲಿ ಭಗವಂತ ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಅವನು ಇಚ್ಛಿಸ್ತಾನೋ, ಯಸ್ಯಾನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಹೇಳ್ತಾರೆ. ಅಂದ್ರೆ ಅವರ ತಸ್ಯ ವಿತ್ತಂ, ವಿತ್ತ ಅಂದ್ರೆ ಹಣ, ಬಂಗಾರ, ದುಡ್ಡು ಅಂತ ನಮಗೆ ಗೊತ್ತು. ಆದ್ರೆ ಅವರಿಗೆ ಯಾವುದು ಸಾಧನೆಗೆ ಯಾವುದು ಬೇಕೋ ಅದನ್ನ ಮಾತ್ರ ಕೊಟ್ಟು ಮಿಕ್ಕಿದ್ದನ್ನ ತಾನು ಹರಣ ಮಾಡಿ ಬಿಡ್ತಾನೆ. ತಸ್ಯ ವಿತ್ತಂ ಹರಾಮಿ. ಎಲ್ಲರಿಗೂ ಧನದ ಮೇಲಿನ ವ್ಯಾಮೋಹ, ನಾವು ಅದನ್ನ ಕಳೆದುಕೊಳ್ಳೋದು ಬಹಳವಾದ ಕಷ್ಟವಾದ ಕೆಲಸ. ಅದಕ್ಕೆ ಭಗವಂತ ನಿನ್ನ ಅತಿಯಾದ ದೊಡ್ಡದಾದಂತಹ ಕಷ್ಟವನ್ನ ನಾನು ತೆಗೆದು ಬಿಡ್ತೇನೆ, ಸಾಧನೆಗೆ ಪ್ರಾರಂಭ ಮಾಡು. ತಸ್ಯ ವಿತ್ತಂ ಹರಾಮ್ಯಂ. ಇಲ್ಲರಿ ಸಾಧನೆಗೆ ಮಾಡಿದ್ರೆ ಸಂಪತ್ತು ಹೋಗಿ ಬಿಡತ್ತೆ ಅಂದ್ರೆ, ಸಂಪತ್ತು ಎಂತಹ ಸಂಪತ್ತನ್ನ ಭಗವಂತ ತಗೋತಾನೆ ಅಂದ್ರೆ ನಮಗೆ ಕೆಡಕನ್ನು ಉಂಟು ಮಾಡುವಂತಹ ಸುಶ್ರಿಯ ಅಲ್ಲ,
ಅಂದ್ರೆ ಸುಶ್ರಿಯಂ ದದ್ಯಾತ್ ಅಂತ ನಾವೇನು ಹೇಳ್ತೀವಲ್ಲ, ಒಳ್ಳೆಯ ಸಾಧನಕ್ಕೆ ಬೇಕಾದ ಸಂಪತ್ತನ್ನ ಇರಿಸ್ತಾನೆ. ಆದರೆ ನಮಗೆ ಅಹಂಕಾರ ತರುವಂತಹ ಸಂಪತ್ತು ಅಂತ ಏನಿದೆಯೋ ಅದನ್ನ ತೆಗೆದು ಬಿಡುತ್ತಾನೆ. ಹೀಗೆ ಅವಳು ಅರಣ್ಯದಲ್ಲಿ ಕಾಡು ಧಾನ್ಯ ಏನೇನು ದೊರೆಯುತ್ತೋ, ಗೆಡ್ಡೆ ಗೆಣಸು ಹಣ್ಣು ಹಂಪಲು, ಇದರಿಂದ ಜೀವನ ನಿರ್ವಹಣೆ ಮಾಡ್ತಾ ಹೋಗ್ತಾ ಇದ್ದಾಳೆ. ಅದು ಬಹಳ ಕಷ್ಟವೇ ಆಗಿದೆ ಆ ಪುಟ್ಟ ಹುಡುಗಿಗೆ. ಆದರೆ ಅತಿಥಿ ಸೇವೆಯ ಧರ್ಮವನ್ನು ಮಾತ್ರ ಆಕೆ ನಿಷ್ಠೆಯಿಂದ ಪರಿಪಾಲನೆ ಮಾಡ್ತಾ ಇದ್ಲು. ತನ್ನ ತಂದೆ ತಾಯಿಗಳ ಒಂದು ಆಜ್ಞೆ, ಅತಿಥಿ ಸತ್ಕಾರ ಮಾಡಬೇಕು, ಸತ್ಯದಲ್ಲಿ ಇರಬೇಕು, ಸತ್ಯ ಧರ್ಮದಲ್ಲಿ ಇರಬೇಕು ಅನ್ನೋದನ್ನ ತನ್ನ ರಕ್ತಗತವನ್ನಾಗಿ ಮಾಡಿಕೊಂಡಿದ್ಲು ಜಾಬಾಲಿ. ಅತಿಥಿ ಅಂದ್ರೆ ಸಾಕ್ಷಾತ್ ದೈವ ಸ್ವರೂಪಿ, ಭಗವಂತನೇ ಬಂದಿದ್ದಾನೆ, ಅಗ್ನಿಗೆ ಸಮಾನನಾಗಿದ್ದಾನೆ. ಅಂತಹ ಅತಿಥಿಗೆ ಅರ್ಘ್ಯ, ಪಾದ್ಯ, ಸ್ನಾನ, ವಸ್ತ್ರ, ಆಹಾರ ಇವುಗಳಿಂದ ನಾನು ತೃಪ್ತಿಪಡಿಸಬೇಕು. ಅತಿಥಿಗಳು ಸಾಮಾನ್ಯವಾಗಿ ಸಂಕೋಚ ಪ್ರವೃತ್ತಿಯವರು ಆಗಿರ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಈಗ ಅವರಿಗೆ ಏನಿರಬಹುದು ಅಂತ ಅವರ ಮುಖಭಾವದಿಂದ ತಿಳಿದು ಅದನ್ನು ನಾವು ಖಚಿತಪಡಿಸಿಕೊಂಡು ಅದನ್ನು ಈಡೇರಿಸಬೇಕು ಅಂತ ಅವಳು ತಿಳಿದಿದ್ಲು. ಇಂತಹ ಮನಪೂರ್ವಕವಾದಂತಹ ಉಪಚಾರವನ್ನು ಅತಿಥಿ ದೇವರು ಸಂತುಷ್ಟರಾಗಿ ತೆಗೆದುಕೊಂಡರೆ ಆ ಯಜಮಾನನನ್ನು ಹರಸಿ ಆಶೀರ್ವದಿಸ್ತಾರೆ. ಈ ಆಶೀರ್ವಾದವೇ ಅವನಿಗೆ ಶ್ರೀರಕ್ಷೆ ವಜ್ರ ಕವಚದಂತೆ ಇರತ್ತೆ ಅಂತ ಹೇಳಿ ಜಾಬಾಲೆ ತಿಳಿದಿದ್ದಾಳೆ. ಈಗ ಯೋಗ್ಯನಾದ ಅತಿಥಿಯೊಬ್ಬ ನಮ್ಮ ಮನೆಗೆ ಬಂದರೆ ಆ ವಂಶದ ಹಿರಿಯರೆಲ್ಲರೂ ಪಿತೃಗಳು ಸಂತೋಷ ಪಡ್ತಾರೆ ಅಂತನೋ ವಚನ ಅವಳಿಗೆ ಚೆನ್ನಾಗಿ ನೋಡಿ, ಧರ್ಮವನ್ನ ತಿಳಿದು ಸಾಧನೆ ಮಾಡೋದು ಬೇರೆ, ಸಾಧನೆ ಮಾಡ್ತಾ ಮಾಡ್ತಾ ಧರ್ಮವನ್ನ ಅಳವಡಿಸಿಕೊಳ್ಳೋದೇ ಬೇರೆ. ಇವಳು ಚೆನ್ನಾಗಿ ಧರ್ಮವನ್ನ ತಿಳಿದು ಸಾಧನೆಯನ್ನ ಮಾಡ್ತಿದ್ಲು. ಒಂದು ದಿನ ಏನಾಗಿದೆ, ಒಬ್ಬ ತರುಣ ತಪಸ್ವಿ ಅತಿಥಿಯಾಗಿ ಅವರ ಮನೆಗೆ ಬಂದಿದ್ದಾನೆ. ಆಗ ಅವಳೊಬ್ಬಳೇ ಇದ್ದಾಳೆ. ಎಲ್ಲ ಆಶ್ರಮಕ್ಕೆ ಬಂದಂಥವನಿಗೆ ಎಲ್ಲ ಉಪಚಾರಗಳನ್ನ ಮಾಡ್ತಾಳೆ. ಆದರೆ ವಿಧಿಯ ಸಂಕಲ್ಪ ನಮಗೆ ಗೊತ್ತಿಲ್ಲ. ಜಾಬಾಲಿ ಎನ್ನು ನೋಡಿ ಆ ತರುಣ ತಪಸ್ವಿ ಹೇಳ್ತಾನೆ, ನಾನು ನಿನ್ನನ್ನು ವಿವಾಹವಾಗ್ತೀನಿ. ಆಗ ಅವಳಿಗೂ ಪ್ರೀತಿ ಉಂಟಾಗತ್ತೆ. ಆ ಒಂದು ವಯೋಸಹಜವಾದಂತಹ ಆಸೆ, ನಾನು ಒಂದು ದೊಡ್ಡ ಋಷಿ ಮುನಿಗಳ ಆಶ್ರಮದಲ್ಲಿ ಬೆಳೆದವಳು, ನಾನು ಒಬ್ಬ ಋಷಿಯ ಪತ್ನಿಯಾಗಬೇಕು, ಒಬ್ಬ ಋಷಿಗೆ, ಮಹಾನ್ ಋಷಿಗೆ ಜನ್ಮ ನೀಡಬೇಕು ಅಂತ ಹೇಳಿ ಜಾಬಾಲಿಗೆ ಆ ವಯೋಸಹಜವಾದಂತಹ ಆಸೆ ಬರುತ್ತೆ. ಆಗ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಋಷಿ ಮುನಿಗಳೆಲ್ಲ ಸೇರಿ ಅವರಿಗೆ ಒಂದು ಮದುವೆಯನ್ನ, ವಿವಾಹ ಸಂಸ್ಕಾರವನ್ನ ಮಾಡ್ತಾರೆ. ಆದರೆ ತರುಣ ಹೇಳ್ತಾನೆ, ನನಗೆ ವೈರಾಗ್ಯದಲ್ಲೇ ಆಸಕ್ತಿ. ಆದರೆ ನಾವು ಗೃಹಸ್ಥಾಶ್ರಮಕ್ಕೆ ನಾನು ಬರದೆ ನಾನು ಕೇವಲ ಬ್ರಹ್ಮಚಾರಿಯಾಗಿ ಉಳಿದ್ರೆ ಪಿತೃಗಳಿಗೆ ಸದ್ಗತಿಯಾಗೋದಿಲ್ಲ. ಆದ್ದರಿಂದ ನಾನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತೇನೆ. ಆದರೆ ಹೆಚ್ಚು ದಿನ ಇರೋದಿಲ್ಲ, ಮೊದಲೇ ಹೇಳಿಬಿಟ್ಟಿದ್ದಾನೆ ಆ ತರುಣ ತಪಸ್ವಿ. ಆದರೆ ನಾನು ನಿನಗೆ ಮಾಡುವ ಒಂದೇ ಒಂದು ದೊಡ್ಡ ಅನುಗ್ರಹ ಏನು ಅಂದರೆ, ಸತ್ಯನಿಷ್ಠನಾದಂತಹ ಬ್ರಹ್ಮಜ್ಞಾನಿಯಾದಂತಹ ಒಬ್ಬ ಪುತ್ರ ನಿನಗೆ ಜನಿಸುವವರೆವಿಗೂ ನೀನು ಋಷಿ ಮಾತೆ ಅಂತ ಅನಿಸ್ತೀಯ ಅಂತ ಹೇಳಿ ವರವನ್ನು ಕೊಡ್ತಾನೆ. ನಾನು ಮಾತ್ರ ಸ್ವಲ್ಪ ಕಾಲ ನಿನ್ನ ಜೊತೆ ಇರ್ತೇನೆ ಅಂತ ಮೊದಲಿಗೆ ಹೇಳಿದ್ರು. ಆಗ ಜಾಬಾಲಿಗೆ ಅದನ್ನು ಕೇಳಿ ಬಹಳ ದುಃಖವಾಯಿತು. ತಂದೆ ತಾಯಿಗಳೂ ಇಲ್ಲ, ಬಂದಂತಹ ವಿವಾಹವಾದಂತಹ ಗಂಡನು ಮೊದಲಿಗೆ ಕರಾರು ಹಾಕಿದ್ದಾನೆ, ನಾನು ಹೆಚ್ಚು ದಿನ ನಿನ್ನೊಂದಿಗೆ ಇರೋದಿಲ್ಲ. ಆಗ ಅವಳ ಮನಸ್ಸು ಕಠಿಣ ಆಗತ್ತೆ. ಭಗವಂತ ನನ್ನಿಂದ ಈ ರೀತಿಯ ಸಾಧನೆಯನ್ನೇ ಅಪೇಕ್ಷೆ ಪಡ್ತಾ ಇದ್ದಾನೆ. ಅಂದ್ರೆ ಆ ಸಾಧನೆಯಿಂದಲೇ ದೇವ ನನಗೆ ಅನುಗ್ರಹ ಮಾಡಬೇಕು ಅಂತ ತಿಳಿದಿದ್ದಾನೆ ಅಂತ ಹೇಳಿ ಅದನ್ನ ಮನಪೂರ್ವಕವಾಗಿ ಸ್ವೀಕರಿಸಿ ಬಿಡ್ತಾಳೆ. ಕಷ್ಟವನ್ನ ಮನಪೂರ್ವಕವಾಗಿ ಸ್ವೀಕರಿಸೋದು ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ. ಆದರೆ ಜಾಬಾಲಿ ಅತ್ಯಂತ ಉತ್ತಮ ಸಾಧಕಿ. ಹಾಗಾಗಿ ಅವಳು ಮನಸ್ಸನ್ನ ಕಠಿಣ ಮಾಡಿಕೊಂಡ್ಲು. ನಾನು ಒಂಟಿಯಾಗಿ ಈ ರೀತಿಯಂತಹ ಸಾಧನೆಯನ್ನ, ಅಂದ್ರೆ ಒಂದು ಋಷಿ ಬಾಲಕನಿಗೆ ಜನ್ಮ ನೀಡಿ ಅವನ ಜೀವನವನ್ನ ರೂಪಿಸುವುದೇ ನನ್ನ ಜೀವನದ ಗುರಿ ಅಂತ ತಿಳಿದ್ಲು. ಆಗ ಬೇರೆ ಏನು ಮಾಡುವುದಕ್ಕೆ ಈಗ ಯಾವುದೇ ರೀತಿಯಲ್ಲಿ ಅವಳಿಗೆ ಸಾಧನೆಗೆ ಅವಕಾಶವಿಲ್ಲ ಅಂತ ಅವಳಿಗೆ ತಿಳಿಲೇ ಇಲ್ಲ. ನನಗೆ ದೇವ ಈ ರೀತಿಯ ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳಿ
ಅದು ಅವನು ತರುಣ ತಪಸ್ವಿ ಸ್ವಲ್ಪ ಕಾಲ ಅವಳ ಜೊತೆ ಸಂಸಾರ ಮಾಡಿಕೊಂಡು ಅಲ್ಲಿರ್ತಾನೆ. ಒಂದು ದಿನ ಯಾರಿಗೂ ಹೇಳದೆ, ಜಾಬಾಲಿಗೂ ಹೇಳೋದಿಲ್ಲ, ಇನ್ನೂ ಸಣ್ಣ ವಯಸ್ಸು ಜಾಬಾಲಿಗೆ, ಏನೂ ಗೊತ್ತಿಲ್ಲ. ಆದರೆ ಬೆಳಗಿನ ಜಾವ ನೋಡ್ತಾಳೆ, ಅಲ್ಲಿ ತನ್ನ ಗಂಡ ಇರೋದಿಲ್ಲ. ಇದನ್ನ ನೋಡಿ ಆ ಋಷಿ ಪತ್ನಿಯರು, ಅಕ್ಕಪಕ್ಕದ ಋಷಿ ಪತ್ನಿಯರು ಬಂದು ಸಮಾಧಾನ ಮಾಡ್ತಾರೆ. ಮೊದಲಿಗೆ ಹೇಳಿದ್ರು, ಅದರಿಂದ ಅವರ ಮೇಲೆ ಯಾವುದೇ ರೀತಿಯ ಮನೋಭಾವನೆಯನ್ನು ಇಟ್ಕೊಳ್ಬೇಡ ನೀನು ಅಂತ ಹೇಳಿ ಆ ಒಂದು ಅವಳ ಆರೈಕೆ, ನೀನು ನಮ್ಮೆಲ್ಲರ ಮನೆ ಮಗಳು ಅಂತ ತಿಳಿದು ಆ ಋಷಿ ಮುನಿಗಳ ಪತ್ನಿಯರು ಅವಳನ್ನ ಚೆನ್ನಾಗಿ ನೋಡಿಕೊಳ್ತಾರೆ. ಆಗ ಸ್ವಲ್ಪ ಕಾಲದಲ್ಲಿ ಗೊತ್ತಾಗುತ್ತೆ ಅವಳು ಗರ್ಭಿಣಿ ಇದ್ದಾಳೆ. ಆಗ ಅವರು ತಮ್ಮ ಬಳಿಯಲ್ಲಿ ಕೂರಿಸಿಕೊಂಡು ಗುರುಗಳ ಮಹಿಮೆ, ಪರೋಪಕಾರ, ಸ್ವಧರ್ಮ ನಿಷ್ಠೆಯ ಕತೆ, ಮಹರ್ಷಿಗಳು, ನಾರದ ಮಹರ್ಷಿಗಳು ಹೇಗೆ ಪ್ರಹ್ಲಾದ ರಾಜರು ಗರ್ಭದಲ್ಲಿ ಇದ್ದಾಗ ಬಂದು ಹೇಳಿದ್ರೋ ಅದೆಲ್ಲವನ್ನ ಜಾಬಾಲಿಗೆ ಹೇಳ್ತಾರೆ. ಒಳ್ಳೆಯ ಸಜ್ಜೀವ ಮಹರ್ಷಿಗಳ ಸಂತತಿ ನಿನ್ನ ಹೊಟ್ಟೆಯಲ್ಲಿ ಬೆಳೀತಿದೆ, ಹಾಗಾಗಿ ಒಳ್ಳೆಯ ಸಾಧನೆಯ ಕಥೆಯನ್ನ ನೀನು ವೃತ್ತಾಂತವನ್ನ ಕೇಳಬೇಕು. ಅದರಿಂದ ಗರ್ಭಿಣಿಯಾದವರು ಒಳ್ಳೆಯದನ್ನೇ ಚಿಂತಿಸಬೇಕು, ಒಳ್ಳೆಯ ಮಾತನ್ನು ಆಡಬೇಕು. ಸೌಮ್ಯವಾದಂತಹ ಸ್ವರದಿಂದ ಅವಳೊಡನೆ ಮಾತಾಡ್ತಿದ್ಲು. ಸಹವಾಸದಲ್ಲಿ ತೊಡಗಿದ್ರೆ ಒಡಲಿನಲ್ಲಿ ಬೆಳೀತಿರ್ತಕ್ಕಂತಹ ಶಿಶುವಿಗೆ ಉತ್ತಮವಾದಂತಹ ಮನೋಸಂಸ್ಕಾರವಾಗತ್ತೆ ಅಂತ ತಿಳಿದು ಅವರು ಈ ಒಂದು ದೇವರ ಸೇವೆ ಅಂತ ತಿಳಿದು ಅವಳನ್ನ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಹೇಗಿದ್ದರೂ ಆ ತರುಣ ತಪಸ್ವಿ, ನೀನು ಋಷಿ ಮಾತೆಯಾಗು ಅಂತ ಹೇಳಿ ಆ ವಿವಾಹ ಕಾಲದಲ್ಲಿ ಆಶೀರ್ವದಿಸಿದ್ದ ಭಗವಂತ ಸತ್ಯವನ್ನ ಮಾಡುವುದಕ್ಕಾಗಿ ಅವಳ ಒಡಲಿನಲ್ಲಿ ಒಳ್ಳೆಯ ಸಾಧಕ ಜೀವನನ್ನ ತಂದಿದ್ದಾನೆ. ಈ ಎಲ್ಲರ ಉಪದೇಶಗಳನ್ನ ಕೇಳ್ತಾ ಇದ್ದಾಗ ಜಾಬಾಲಿಗೆ ನಿಜವಾಗಿ ನಾನು ಒಬ್ಬ ಶ್ರೇಷ್ಠಳಾದಂತಹ ಪ್ರಜೆಯಾಗಬೇಕು ಅನ್ನೋ ಭಾವನೆ ಚೆನ್ನಾಗಿ ಮೈಗೂಡುತ್ತೆ. ನನಗೆ ಇಂತಹ ಒಳ್ಳೆ ಸಂಸ್ಕಾರ ಬರಬೇಕಾದ್ರೆ ನನ್ನ ತಾಯಿ ಗರ್ಭಿಣಿ ಇದ್ದಾಗ ಸಹವಾಸದಲ್ಲಿ ಇದ್ಲು, ಅವಳ ಋಣವನ್ನ ನಾನು ತೀರಿಸಬೇಕಾಗಿದೆ ಅಂತ ತಿಳಿದು ಹೊಟ್ಟೆಯಲ್ಲಿ ಆ ಋಷಿಕುಮಾರನೇ ಹುಟ್ಟಾನೆ. ಹಾಗಾಗಿ ಅವಳ ಒಂದು ಋಷಿ ಪತ್ನಿಯರಿಗೆ ತನ್ನ ಆಸೆಯನ್ನು ಹೇಳ್ಕೊಳ್ತಾಳೆ. ಆಗ ಮಗಳೇ, ನಿನ್ನ ಹೊಟ್ಟೆಯಿಂದ ಬ್ರಹ್ಮರ್ಷಿಯೇ ಹುಟ್ಟಬಹುದು, ಆದರೆ ಏನು ಅತಿಶಯೋಕ್ತಿ ಅಲ್ಲ. ಬಹಳ ಸ್ತ್ರೀಯರು ಬ್ರಹ್ಮರ್ಷಿಗಳಿಗೆ ಜನ್ಮ ನೀಡಿದವರು ಇದ್ದಾರೆ. ಅದರಿಂದ ಅಂತಹ ಋಷಿ ಮುನಿಗಳ ಚರಿತ್ರೆಯನ್ನ ನೀನು ಕೇಳು ಅಂತ ಹೇಳಿ ಜಾಬಾಲಿಗೆ ತಮಗೆ ತಿಳಿದಂತಹ, ಎಲ್ಲಿ ನಾನು ಮಾತಾಡ್ತಿರೋದು ವೇದ ಕಾಲದ ಋಷಿ ಮುನಿಗಳ ಒಂದು ಚರಿತ್ರೆಗಳನ್ನೆಲ್ಲವನ್ನ ಜಾಬಾಲಿಗೆ ಹೇಳ್ತಾರೆ. ಹಾಗೆ ಇಡೀ ಒಂದು ಆಶ್ರಮ, ಈ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲರ ಮನೆಯ ಮಗಳಾಗಿ ಅವಳನ್ನ ಜೋಪಾನ ಮಾಡ್ತಾರೆ, ಅವರನ್ನ ಆಶೀರ್ವಾದ ಮಾಡ್ತಾರೆ. ನೀನು ಅಂತಹ ಬ್ರಹ್ಮರ್ಷಿಯ ತಾಯಿ ಆಗು ಅಂತ ಹೇಳಿ ಜಾಬಾಲ ಅಂತ ಹೇಳಿ ಅವಳಿಗೆ ಆಶೀರ್ವಾದ ಮಾಡಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಆಗ 9 ತಿಂಗಳು ಕಳೆಯುತ್ತೆ. ಮಹಾ ತೇಜಸ್ವಿಯಾದಂತಹ ಒಬ್ಬ ಪುತ್ರನಿಗೆ ಜನ್ಮ ನೀಡ್ತಾಳೆ ಜಾಬಾಲಿ. ಆಗ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಋಷಿ ಪತ್ನಿಯರು ಸಹಾಯ ಮಾಡಿ ಆಕೆ ಮತ್ತು ಶಿಶುವಿನ ರಕ್ಷಣೆಯ ಪೋಷಣೆ ಎಲ್ಲವನ್ನ ಮಾಡ್ತಾರೆ. ಒಂದು ದಿನ ಏನಾಯಿತು, ಆ ಒಂದು ಮಗುವಿಗೆ ಹೆಸರಿಡುವಂತಹ ಸಂದರ್ಭ ಬಂದಿದೆ. ಯಾರು ಹೆಸರಿಡಬೇಕು, ಆ ಮಗುವಿಗೆ ಏನಂತ ಹೆಸರಿಡಬೇಕು, ಅಲ್ಲಿರ್ತಕ್ಕಂಥ ಋಷಿಗಳೆಲ್ಲ ಕೇಳಿದ್ದಾರೆ ಜಾಬಾಲಿಯನ್ನ, ನಿನ್ನ ಮಗುವಿಗೆ, ನಿನ್ನ ಕೂಸಿಗೆ ಯಾವ ಹೆಸರನ್ನ ಇಡ್ತೀಯಾ ಅಂದಾಗ ಆಗ ಅವಳು ಯೋಚನೆ ಮಾಡ್ತಾಳೆ, ನನ್ನ ಮಗು ಸತ್ಯನಿಷ್ಠನಾಗಿ ಬೆಳೆಯಬೇಕು. ಅವಳಿಗೆ ಆ ಚಿಕ್ಕ ವಯಸ್ಸಿನಿಂದ ತನ್ನ ತಂದೆ ತಾಯಿಗಳು ಬೋಧಿಸಿದಂತಹ ಎಲ್ಲ ವರ್ಣಾಶ್ರಮ ಧರ್ಮಗಳಲ್ಲಿ ಸತ್ಯ ಭಗವಂತ ಹೇಳಿದ್ದ. ಯಾಕೆಂದ್ರೆ ಒಳ್ಳೆಯ ಮಾತುಗಳನ್ನ, ತಪಸ್ಸು ಅಂತಂದ್ರೂ ಗಾಯತ್ರಿ ಮಂತ್ರ ಅನ್ನೋದು ಒಳ್ಳೆಯ ಮಾತು, ಸತ್ಯವಾದಂತಹ ಮಾತನ್ನ ಪುನರುಚ್ಚಾರಣೆ ಮಾಡ್ತಾ ಇರ್ತಾರೆ. ಹಾಗೆ ಸತ್ಯನಿಷ್ಠೆ ಅನ್ನೋದು ಬಹಳ ಇಷ್ಟ. ಆದ್ದರಿಂದ ನನ್ನ ಮಗ ಸತ್ಯಕಾಮ ಅಂತ ಅವಳ ಮನಸ್ಸು ಪುನರುಚ್ಚಾರ ಮಾಡುತ್ತೆ. ಅಂದ್ರೆ ಸತ್ಯಕಾಮ ಅನ್ನುವ ಹೆಸರನ್ನ ಅವಳು ಆ ಋಷಿ ಮುನಿಗಳಿಗೆ ಹೇಳ್ತಾಳೆ, ನನ್ನ ಮಗನ ಹೆಸರನ್ನ ಸತ್ಯಕಾಮ ಅಂತ ಇಡಬೇಕು ಅಂತ ನನಗೆ ಆಸೆ ಇದೆ ಅಂತ. ಆಗ ಋಷಿ ಮುನಿಗಳೆಲ್ಲರೂ ಒಳ್ಳೆಯ ಸಂಸ್ಕಾರ ಮಾಡಿ ಅವನಿಗೆ ಸತ್ಯಕಾಮ ಅಂತ ಹೇಳಿ ಹೆಸರಿಡ್ತಾರೆ. ಆಗ ದೇವತಾ ಸ್ತೋತ್ರ, ಸುಭಾಷಿತ, ಭಗವದ್ಗೀತೆಯಂತಹ ಎಲ್ಲ ಉತ್ತಮವಾದಂತಹ ಎಲ್ಲವನ್ನ ಮಗು ಪ್ರತಿನಿತ್ಯ
ನಿತ್ಯದ 24 ಗಂಟೆ ಒಂದು ಮಗುವನ್ನ ಸುಧಾರಿಸುವುದು ಒಳ್ಳೆ ಕಾಶಿ ಯಾತ್ರೆ ಮಾಡಿದಂತಹ ಒಂದು ಪುಣ್ಯ ತಂದು ಕೊಡುತ್ತೆ ಅಂತ ಹೇಳ್ತಾರೆ. ಅದು ಬಹಳ ಕಷ್ಟವಿದೆ, ಸುಲಭದ ಮಾತಲ್ಲ. ಆದರೂ ಆ ಒಂದು ಶಿಶುವಿಗೆ ವೇದ ಮಂತ್ರಗಳ ಕೇಳಬೇಕು ಅಂತ ಹೇಳಿ ಅಕ್ಕಪಕ್ಕದ ಋಷಿ ಮುನಿಗಳ ಆಶ್ರಮಕ್ಕೆ ತನ್ನ ಮಗುವನ್ನ ಕರೆದುಕೊಂಡು ಹಾಲು ಕುಡಿಸೋದು, ಅವರ ಮನೆ ಮುಂದೆ ಕುಳಿತು ಆ ನಂತರ ಆ ವೇದ ಮಂತ್ರಗಳ ಪಾರಾಯಣ ನಡೀತಿರೋ ಕಾಲಕ್ಕೆ ಆ ಶಿಶುವನ್ನ ಅಲ್ಲಿ ಮಲಗಿಸಿ ಬರ್ತಾ ಇದ್ಲು ಅವಳು ಜಾಬಾಲಿ. ಹೀಗೆ ಆ ಶಿಶುವಿಗೆ ಗರ್ಭದಲ್ಲಿದ್ದಾಗಲೂ ಒಳ್ಳೆಯ ಸಂಸ್ಕಾರ, ಆ ಗರ್ಭದಿಂದ ಹೊರಗೆ ಬಂದ ಮೇಲೂ 5 ವರ್ಷಗಳ ಕಾಲ ಅತ್ಯಂತ ಸಾತ್ವಿಕವಾದಂತಹ ರೀತಿಯಲ್ಲಿ ವೇದ ಮಂತ್ರಗಳ ಪೋಷಣೆ, ವೇದ ಮಂತ್ರಗಳೇ ಆ ಶಿಶುವನ್ನ ಪೋಷಣೆ ಮಾಡ್ತೇನೋ ಅನ್ನುವಂತೆ ಅವಳನ್ನ ಬೆಳೆಸಿದ್ದಾಳೆ. ಆದರೆ ಸತ್ಯಕಾಮ ಬೆಳೆದು ಕುಮಾರನಾದ, ಒಂದು 6-7 ವರ್ಷದ ಮಗುವಾದ. ಆದರೆ ನೋಡಿ, ನಾವು ಎಷ್ಟೇ ಸಂಸ್ಕಾರ ಕೊಡ್ಬೋದು, ಗರ್ಭ ಸಂಸ್ಕಾರ, ಆದರೆ ಅವರ ಒಳಗಡೆ ಅವರ ಚೇಷ್ಟೆಗಳು ಅವರ ಕರ್ಮಾನುಸಾರಿಯಾಗಿ ಅವರ ಬುದ್ಧಿ ಬರುತ್ತೆ ಅನ್ನೋದಕ್ಕೆ ಆಗ ಅವನು ಕುಚೇಷ್ಟೆ, ಆ ನಿಂದನೀಯ ಕೆಲಸ ಅಂದರೆ ಅಲ್ಲಿ ಕಾಡಿನ ಹುಡುಗರೆಲ್ಲ ಇರ್ತಿದ್ರಲ್ಲ, ದಾರಿ ಹೋಕರನ್ನ ತಡೆಯೋದು, ಪ್ರಾಣಿಗಳನ್ನ ಹಿಂಸೆ ಮಾಡೋದು, ಪಕ್ಷಿಗಳನ್ನ ಹಿಡಿಯೋದು, ಬೇಡರು ಕತ್ತೆ ಕಿರುಬಗಳಂತೆ ಕಿರುಚಿ ಇನ್ನೊಬ್ಬರಿಗೆ ದಾರಿ ತಪ್ಪಿಸೋದು, ಹೀಗೆ ಆ ದುಷ್ಟ ಸಹವಾಸ ಸತ್ಯಕಾಮನಿಗೆ ಬಂದಿದೆ. ಜಾಬಾಲ ಬಹಳವಾಗಿ ನೊಂದ್ಕೋತಾಳೆ. ನನ್ನ ಎಲ್ಲ ರೀತಿಯಲ್ಲಿ ನಾನು ಒಳ್ಳೆಯ ಮಗುವಾಗಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಈ ರೀತಿಯಲ್ಲಿ ನನ್ನ ಮಗು ಈ ರೀತಿಯಲ್ಲಿ ಹೋಗ್ತಾ ಇದೆಯಲ್ಲ. ಆಗ ಅವಳಿಗೆ ಎಲ್ಲ ಋಷಿ ಮುನಿಗಳ ಬಳಿ ಹೋಗಿ ಕೇಳ್ತಾಳೆ, ಆ ಸತ್ಯಕಾಮನನ್ನ ಒಳ್ಳೆಯ ಹಾದಿಗೆ ತರಬೇಕು. ಮನೆಯಲ್ಲಿ ಆ ತಂದೆ ಇಲ್ಲದೆ ಅವನು ಬೆಳೆದಿದ್ದಾನೆ, ಅವನಿಗೆ ಒಳ್ಳೆಯ ಸಂಸ್ಕಾರವಾಗಬೇಕು ಅಂದ್ರೆ ಏನು ಮಾಡಬೇಕು? ತಾಯಿ ಎಷ್ಟೇ ಮಮತೆ ತೋರಿಸ್ಬೋದು, ಆದರೆ ತಂದೆಯ ಶಿಸ್ತಿನ ಮುಂದೆ ತಾಯಿಯ ಪ್ರೀತಿ ಕಡಿಮೆಯಾಗಿ ಬಿಡುತ್ತೆ. ತಂದೆ ಶಿಸ್ತಿನಿಂದ ಬೆಳೆಯುವಂತಹ ಮಕ್ಕಳು ಸಮಾಜಕ್ಕೆ ಒಳ್ಳೆಯ ಮಕ್ಕಳಾಗಿ ರೂಪುಗೊಳ್ತಾರೆ. ಅದರಿಂದ ನಾನು ಏನು ಮಾಡಲಿ ಈಗ? ಆಗ ಅವ್ರು ಹೇಳ್ತಾರೆ, ನಿನ್ನ ಮಗನಿಗೆ 8ನೇ ವಯಸ್ಸಾಗಿದೆಯಮ್ಮ, ಈಗ ಅವನಿಗೆ ಉಪನಯನ ಮಾಡು, ಗಾಯತ್ರಿ ಮಂತ್ರದ ಉಪದೇಶವಾಗಬೇಕು, ವೇದಾಂತದ ವಿದ್ಯೆಗಳೆಲ್ಲ ಶಿಕ್ಷಣವಾಗಬೇಕು. ಅದರಿಂದ ನೀನು ದೂರದಲ್ಲಿ ಈ ದೂರದ ತೀರದಲ್ಲಿ ಒಬ್ಬ ಗೌತಮ ಋಷಿಗಳು, ಮಹಾತಪಸ್ವಿಗಳು, ಕುಲಪತಿಗಳು ಇದ್ದಾರೆ. ಆ ಕುಲಪತಿಗಳ ಬಳಿ ಮಗನನ್ನ ಕರೆದುಕೊಂಡು ಹೋಗು, ಆ ನಮಸ್ಕಾರ ಮಾಡಿ ಅವರಿಂದ ಬ್ರಹ್ಮೋಪದೇಶವನ್ನ ಮಾಡಿಸಿ, ಆಗ ನಿನ್ನ ಮಗ ಒಳ್ಳೆಯ ಹಾದಿಗೆ ಬರ್ತಾನೆ. ಕೆಲವೊಮ್ಮೆ ನಮಗನ್ಸುತ್ತೆ 5, 6, 7ನೇ ಕ್ಲಾಸ್ 8ನೇ ಕ್ಲಾಸ್ ಎಲ್ಲ ಬಹಳವಾಗಿ ಹೇಗಂದ್ರೆ ಹಾಗೆ ಮಕ್ಕಳು ಸುಲಲಿತವಾಗಿ ಆಟ ಆಡ್ಕೊಂಡು ಬೆಳಿತಾರೆ. ಏನೋ 10ನೇ ಕ್ಲಾಸಿಗೆ ಬಂದ್ರು ಒಂದೊಂದು ಟರ್ನಿಂಗ್ ಪಾಯಿಂಟ್ಸ್ ಅಂತ ಇರುತ್ತೆ. ಆ ಪಾಯಿಂಟ್ ಬಂದಾಗ ಅವರು ಮತ್ತೆ ತಾವು ಒಳಗಡೆ ಏನು ಸಂಸ್ಕಾರ ಬಂದಿತ್ತು ಅದು ಹೊರ ಹೊಮ್ಮೋದಕ್ಕೆ ಪ್ರಾರಂಭವಾಗುತ್ತೆ. ಹಾಗಾಗಿ ಎಲ್ಲ ಬ್ರಾಹ್ಮಣರು ಹೇಳ್ತಾರೆ, ನೀನು ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಿದ್ಯಾ, ಹಾಗಾಗಿ ಸತ್ಯಕಾಮ ಎಂದೂ ಕೆಟ್ಟ ಹುಡುಗನಾಗೋದಕ್ಕೆ ಸಾಧ್ಯವಿಲ್ಲ, ನೀನು ಗೌತಮರ ಆಶ್ರಮಕ್ಕೆ ಹೋಗು. ಆಗ ಅವರು ವಯೋವೃದ್ಧರಾಗಿದ್ದಾರೆ, ಜ್ಞಾನವೃದ್ಧರು, ಅನುಭವಶಾಲಿಗಳು, ಶೀಲವೃದ್ಧರಾಗಿದ್ದಾರೆ. ಅದರಿಂದ ಎಲ್ಲ ರೀತಿಯ ಶ್ರದ್ಧಾಳುಗಳಿಗೂ ಅವರ ಒಂದು ಆಶ್ರಮದಲ್ಲಿ ಅವಕಾಶ ಇದೆ. ಅದರಿಂದ ನೀನು ಹೋಗಮ್ಮ ಅಂತ ಹೇಳಿ ಆ ಒಂದು ಜಾಬಾಲಿಯನ್ನ ಎಲ್ಲರೂ ಸೇರಿ ನೀನು ಈ ರೀತಿ ಮಾಡಬಹುದು ಅಂತ ಹೇಳಿ ಉಪಾಯ ಕೊಡ್ತಾರೆ. ಆದರೆ ಗುರುಕುಲಕ್ಕೆ ಹೊರಡುವ ದಿನ ಜಾಬಾಲಿ ತನ್ನ ಮಗನನ್ನ ಎಬ್ಬಿಸಿ ಅವನಿಗೆ ಎಣ್ಣೆ ಸ್ನಾನ, ಅಭ್ಯಂಜನ ಸ್ನಾನ ಎಲ್ಲ ಮಾಡಿಸಿ, ಎಲ್ಲ ಆ ಬ್ರಾಹ್ಮಣರೆಲ್ಲ ಉದಕ ಶಾಂತಿ ಅಂದರೆ ಆ ಜಲದಲ್ಲಿ ಎಲ್ಲ ತೀರ್ಥಾಭಿಮಾನಿ ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿ ಗುರುವಿನ ಬಳಿ ಹೋಗಬೇಕಾದ್ರೆ, ಗುರುವಿನಿಂದ ಶುದ್ಧತೆ ಅಲ್ಲ, ಗುರುಗಳ ಬಳಿ ಹೋಗುವುದಕ್ಕೆ ಶುದ್ಧತೆ ಬೇಕಾಗತ್ತೆ. ಹಾಗಾಗಿ ಅಘಮರ್ಷಣ ಸೂಕ್ತವನ್ನ ಹೇಳಿ ಆ ಇಡೀ ಸರ್ವಾಂಗಗಳಲ್ಲಿ ಆ ಎಣ್ಣೆ ಅಭ್ಯಂಜನ ಸ್ನಾನ ಮಾಡಿಸುವಾಗ ಎಲ್ಲ ಬ್ರಾಹ್ಮಣರು ಬಂದು ನಾವೆಲ್ಲ ಈಗ ಶಾಂತಿಯಲ್ಲಿ ಮಾಡೋದನ್ನು ನೋಡ್ತೇವೆ, ಆದರೆ ಪ್ರತಿನಿತ್ಯ ನಡೀತಿತ್ತು ವೇದ ಕಾಲದಲ್ಲಿ ಈ ರೀತಿ ಸರ್ವಾಂಗಗಳಲ್ಲಿ ಆ ಪುಣ್ಯದ ಅಘಮರ್ಷಣ ಸೂಕ್ತದ ಜ್ಞಾನದ ಧಾರೆ ಅವನ ತಲೆಯಿಂದ ಹಿಡಿದು ಈ ರೋಮಗಳಲ್ಲಿ ಪ್ರವೇಶ ಮಾಡುತ್ತೆ. ಆಗ ಸತ್ಯಕಾಮನಿಗೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದಂತಹ ಪುಳಕವಾದಂತಹ ಭಾವನೆ ಆಗ್ತಿದೆ, ನನ್ನಿಂದ ಏನೋ ಒಂದು ರೀತಿಯಲ್ಲಿ ಆ ದುಷ್ಕರ್ಮಗಳೆಲ್ಲ ಹೋಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ಸತ್ಯಕಾಮನಿಗೆ. ಬಹಳವಾಗಿ ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಈಗ ತಾಯಿಗೆ ಹೇಳ್ತಾನೆ ಸತ್ಯಕಾಮ, ಅಮ್ಮ ನಾನು ಹೋಗಿ ಬರ್ತೇನೆ. ಆಗ ತಾಯಿ ಹೇಳ್ತಾಳೆ, ಅಪ್ಪ ನೀನು ಗೋಮಾತೆಗೆ ನಮಸ್ಕಾರ ಮಾಡು, ಯಜ್ಞೇಶ್ವರನಿಗೆ ನಮಸ್ಕಾರ ಮಾಡು, ಇಲ್ಲಿರ್ತಕ್ಕಂಥ ಎಲ್ಲ ಋಷಿ ಮುನಿಗಳಿಗೆ ನಮಸ್ಕಾರ ಮಾಡು, ಅವರೆಲ್ಲರ ಆಶೀರ್ವಾದ ಪಡೆದು ನೀನು ಆ ಒಂದು ಗುರುಗಳ ಬಳಿ ಹೋಗು.
ಆಗ ಅಲ್ಲಿ ಗುರುಗಳ ಬಳಿ ಬರಿಗೈಯಿಂದ ಹೋಗಬಾರದು, ರಿಕ್ತ ಹಸ್ತದಲ್ಲಿ ಯಾವತ್ತೂ ಗುರುಗಳನ್ನು ನೋಡೋದಕ್ಕೆ ಹೋಗಬಾರ್ದು. ಅದರಿಂದ ಸಮಿತ್ತುಗಳು ಅಂದ್ರೆ ಅರಳಿ ಮರದ ಕಡ್ಡಿಗಳು ಅದನ್ನ ತೆಗೆದುಕೊಂಡು ಹೋಗು ಅಂತ ಹೇಳಿ ಉಪನಿಷತ್ತು ಹೇಳುತ್ತೆ. ಆಚಾರ್ಯ ಜ್ಞಾನಾಗ್ನಿಯನ್ನ ಉಂಟು ಮಾಡುವಂತಹ ಸಮಿತ್ತಿಗೆ ಸಮಾನನಾಗಿದ್ದಾನೆ. ಆದ್ದರಿಂದ ಸಮಿತ್ತನ್ನ ಹಿಡಿದು ಗುರುಗಳ ಬಳಿ ಹೋಗಬೇಕು ಅಂತ ಹೇಳಿ ಸತ್ಯಕಾಮ ಅರಳಿ ಆ ಒಂದು ಸಮಿತ್ತುಗಳನ್ನ ತಾಯಿಯಾದವಳು ತೆಗೆದುಕೊಡ್ತಾಳೆ. ಕೊಟ್ಟು ಗೌತಮರ ಒಂದು ಆ ಕುಲಪತಿಗಳು ಆ ಗೌತಮರ ಗುರುಕುಲಕ್ಕೆ ಪ್ರವೇಶ ಮಾಡ್ತಾನೆ. ಈಗ ಹಿಂದೆ ಅವನು ಆ ಗೆಳೆಯರ ಜೊತೆ ಆಟವಾಡ್ತಿದ್ದಾಗ ಅದನ್ನು ದೂರದಿಂದ ನೋಡಿರ್ತಾನೆ, ಆದರೆ ಎಂದೂ ಪ್ರವೇಶ ಮಾಡಿಲ್ಲ. ಆಗ ಅಲ್ಲಿ ಒಳಗಡೆ ಬಂದಾಗ ಅವನ ಮನಸ್ಸಿಗೆ ಏನೋ ಮೊದಲೇ ಆ ಒಂದು ಅಘಮರ್ಷಣ ಸೂಕ್ತದಿಂದ ಅಭ್ಯಂಜನ ಸ್ನಾನ ಮಾಡಿದಾಗಲೇ ಅವನ ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಆದರೆ ಇಲ್ಲಿ ಕಾಲಿಟ್ಟಾಗ ಇಲ್ಲಿ ಒಂದು ಬೇರೆ ರೀತಿಯ ಪುಳಕ ಉಂಟಾಗತ್ತೆ ಅವನಿಗೆ. ಇದು ನನ್ನ ಮನೆ ಏನೋ, ನಾನು ತಾಯಿಯನ್ನ ಅರಸಿ ಬಂದಂತಹ ಕರು, ತಾಯಿ ನೋಡಿದ ತಕ್ಷಣ ಎಷ್ಟು ಆನಂದವಾಗತ್ತೋ ಆ ಕರುವಿಗೆ ಆ ರೀತಿಯ ಆನಂದ ಮನಸ್ಸಿಗೆ ಆಗ್ತಾ ಇದೆ. ಮಲ್ಲಿಗೆ, ಸಂಪಿಗೆ, ಬಕುಳ, ಆ ಒಂದು ಕೇದಿಗೆ, ಜಾಜಿ, ಸೇವಂತಿಗೆ ಎಲ್ಲ ಹೂವುಗಳ ಒಂದು ರಾಶಿ ರಾಶಿ ಗಿಡಗಳು ಆ ಒಂದು ಆಶ್ರಮದಲ್ಲಿ ಇರುತ್ತೆ. ವಿವಿಧವಾದಂತಹ ಸೌಮ್ಯ ಪ್ರಾಣಿಗಳು ಇದ್ವೋ, ಕ್ರೂರ ಪ್ರಾಣಿಗಳು ಇದ್ವೋ, ಅಂದರೆ ಮೊಲ, ಜಿಂಕೆ, ಸಾರಂಗ, ನವಿಲು ಎಲ್ಲವೂ, ಹುಲಿ, ಸಿಂಹ, ಕರಡಿ, ಚಿರತೆ ಎಲ್ಲವೂ ಸಮಾನವಾಗಿ ಯಾವುದೇ ಒಂದು ಶತ್ರುತ್ವವೇ ಇಲ್ಲದಂತೆ ಹೊಂದಾಣಿಕೆಯಿಂದ ಬರ್ತಿತ್ತು. ಇದನ್ನೆಲ್ಲ ನೋಡಿಬಿಟ್ಟು ಜಾಬಾಲ ಗೌತಮರ ಬಳಿ ಬರ್ತಾನೆ. ದೊಡ್ಡ ಮಂಟಪ, ಅದರಲ್ಲಿ ಒಂದು ಗೋಷ್ಠಿ ನಡೀತಾ ಇರುತ್ತೆ. ಗೌತಮರು ಎತ್ತರದ ಸ್ಥಾನದಲ್ಲಿ ಕುಳಿತಿರ್ತಾರೆ. ಆ ಕುಳಿತಿದ್ದನ್ನು ನೋಡ್ಬಿಟ್ಟು ಅವರನ್ನು ನೋಡಿದ ತಕ್ಷಣವೇ ಗುರುಗಳ ದೃಷ್ಟಿ ಶಿಷ್ಯನ ಮೇಲೆ ಬೀಳತ್ತೆ. ಬಿದ್ದಾಗ ಎರಡೂ ಏಕೀಕರಣವಾಗುತ್ತೆ. ಆಗಲೇ ಅವನಿಗೆ ಇಡೀ ದೇಹದಿಂದ ರೋಮಾಂಚನ ಉಂಟಾಗತ್ತೆ. ಸತ್ಯಕಾಮನಿಗೆ ಬಂದು ಆ ಒಂದು ತಾನು ಸಮಿತ್ತನ್ನ ಏನು ತಂದಿದ್ನ ಅದನ್ನ ಗುರುಗಳ ಮುಂದೆ ಇಟ್ಟು, ಸ್ವಾಮಿ, ನಾನು ನಿನ್ನ ಬಳಿ ಆ ಮೋಕ್ಷ ಜ್ಞಾನ, ಮೋಕ್ಷ ಶಾಸ್ತ್ರವನ್ನ ಅಭ್ಯಾಸ ಮಾಡಲು ಬಂದಿದ್ದೇನೆ ಅಂತ ಹೇಳಿ ನಿವೇದನೆ ಮಾಡ್ತಾನೆ ಸತ್ಯಕಾಮ. ಆಗ ಪ್ರಾತಸ್ಮರಣೀಯರಾದಂತಹ ಕುಲಪತಿಗಳೇ, ನಾನು ಸತ್ಯಕಾಮ ಅಷ್ಟೇ ಹೇಳ್ತಾನೆ ನೋಡಿ, ನಾನು ನಿಮ್ಮನ್ನು ಶರಣು ಹೊಂದಿದ್ದೇನೆ. ಒಂದೊಂದು ಮಾತುಗಳು ಆ ಗುರುಗಳ ಮನಸ್ಸಿಗೆ ನಾಟತ್ತೆ. ಮೊದಲಿಗೆ ಹೇಳ್ತಾನೆ, ನನ್ನ ಹೆಸರು ಸತ್ಯಕಾಮ, ಅಂದ್ರೆ ಸತ್ಯದಲ್ಲೇ ನಿಷ್ಠೆಯನ್ನ ಹೊಂದಿರು. ಆ ಹೆಸರಿನಿಂದಲೇ ಅವನು ಏನು ಅನ್ನೋದು ಗೊತ್ತಾಗ್ತಿತ್ತು ಹಿಂದಿನ ಕಾಲದಲ್ಲಿ. ನಾನು ನಿಮ್ಮನ್ನ ಶರಣು ಹೊಂದಿದ್ದೇನೆ, ದಯಮಾಡಿ ತಾವು ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ನಿಮ್ಮ ಸೇವೆಯನ್ನು ಮಾಡುವಂತಹ ಸೌಭಾಗ್ಯವನ್ನ ನನಗೆ ಕಲ್ಪಿಸಿಕೊಡಿ. ಜ್ಞಾನಾರ್ಜನೆ ಮಾಡಬೇಕು. ಅದರಿಂದ ನೀವು ಗುರುಗಳು ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪರಾಗಿದ್ದೀರಾ. ನೀವು ಅಂದ್ರೆ ಎಲ್ಲರಲ್ಲಿ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ನಿಮ್ಮಲ್ಲಿ ನಿಂತಿದ್ದಾರೆ. ಅಂಥ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತ ಏನು ಹಿಂದೆ ಹೇಳ್ತಿದ್ರು, ಅದು ಕೇವಲ ಶ್ಲೋಕವಲ್ಲ. ಗುರುಗಳನ್ನ ಆ ರೀತಿಯಾಗಿ ನಾವು ಗೌರವಿಸಬೇಕು. ಇನ್ನೂ ಗುರುಗಳ ಬಳಿ ಜ್ಞಾನಾರ್ಜನೆಯೇ ಆಗಿಲ್ಲ, ಆದರೆ ಬಂದ ತಕ್ಷಣ ಅವನ ಸಂಸ್ಕಾರದ ಮಾತುಗಳನ್ನ ಗೌತಮರು ಕೇಳ್ತಾರೆ. ಅದರಲ್ಲಿ ವಿನಯ ಇರುತ್ತೆ, ಶ್ರದ್ಧೆ ಇರುತ್ತೆ, ಮನಪೂರ್ವಕವಾಗಿ ಹೃದಯಾಂತರಾಳದಿಂದ ಬಂದ ಮಾತುಗಳು ಅಂತ ಹೇಳಿ ಗಮನಿಸ್ತಾರೆ. ಆಗ ವತ್ಸ, ನಿನ್ನ ಗೋತ್ರ ಯಾವುದಪ್ಪ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಗೋತ್ರ ಯಾವುದು ಅಂತ ತಿಳಿದಿಲ್ಲ ಸ್ವಾಮಿ. ಸತ್ಯಕಾಮನ ಮಾತನ್ನ ಕೇಳಿದಂತ ಗೌತಮರು ಅವರು ಹೇಳ್ತಾರೆ, ನಿನ್ನ ತಂದೆಯ ಹೆಸರೇನು? ಆವಾಗ ಅವನು ಹೇಳ್ತಾನೆ, ನನ್ನ ತಂದೆ ಹೆಸರು ನನಗೆ ಗೊತ್ತಿಲ್ಲ ಸ್ವಾಮಿ. ಪೂಜ್ಯರೇ, ನನ್ನ ತಂದೆ ಯಾರು ಅನ್ನೋದೇ ತಿಳಿದಿಲ್ಲ. ನಾನು ಆತನನ್ನು ನೋಡಿಲ್ಲ. ನನಗೆ ನನ್ನ ತಾಯಿ ಮಾತ್ರ ಸುಪರಿಚಿತಳು ಅಂತ ಹೇಳಿ ಆ ಬಾಲಕನನ್ನ ಹೇಳ್ತಾನೆ. ಆಗ ಆ ಗೌತಮರು ಹೇಳ್ತಾರೆ, ಅಪ್ಪ, ನಿನ್ನ ತಂದೆಯ ಹೆಸರು, ನಿನ್ನ ಗೋತ್ರ ಎಲ್ಲ ನಿನ್ನ ತಾಯಿಗೆ ತಿಳಿದಿರತ್ತೆ. ಹೋಗಿ ಅವಳನ್ನು ಕೇಳಿಕೊಂಡು ಆಮೇಲೆ ನೀನು ಗುರುಕುಲಕ್ಕೆ ಬಾ. ಆಗ ಮತ್ತೆ ಸತ್ಯಕಾಮ ಮನೆಗೆ ಬರ್ತಾನೆ. ಆಶ್ರಮಕ್ಕೆ ಬಂದು ತಾಯಿಯನ್ನ ಪ್ರಶ್ನೆ ಮಾಡ್ತಾನೆ, ಅಮ್ಮ, ನನ್ನ ಗೋತ್ರ ಯಾವುದು? ನನ್ನ ತಂದೆಯ ಹೆಸರೇನೋ? ಕುಲಪತಿಗಳು ನನ್ನನ್ನು ಪ್ರಶ್ನೆ ಮಾಡಿದ್ದಾರೆ, ಅದರಿಂದ ನಾನು ತಿಳಿದುಕೊಂಡು ಬಾ ಅಂತ ಹೇಳಿ ನೀನು ಹೇಳು, ನನ್ನ ಗೋತ್ರ ಯಾವುದು? ಆಗ ಸತ್ಯಕಾಮನ ಪ್ರಶ್ನೆಯನ್ನು ಕೇಳಿದಂಥ ಜಾಬಾಲ
ಬಹಳವಾಗಿ ಮನಸ್ಸಿನಲ್ಲಿ ವಿಚಲಿತಳಾಗ್ತಾಳೆ. ಮಗ ಅತ್ಯಂತ ಋಷಿಯಾಗಬೇಕು, ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋ ಆಸೆ. ಆದರೆ ಅವಳು ಅತ್ಯಂತ ಚಿಕ್ಕವಳಿದ್ದಾಗ ಈ ರೀತಿ ಎಲ್ಲ ನಡೆದಿರುತ್ತೆ. ಅವಳಿಗೆ ತನ್ನ ಗಂಡನ ಹೆಸರೇನು ಅನ್ನೋದೇ ಗೊತ್ತಿರೋದಿಲ್ಲ, ಪತಿಯ ಗೋತ್ರ ಗೊತ್ತಿಲ್ಲ, ಪತಿಯ ನಾಮ ಗೊತ್ತಿಲ್ಲ. ಆಗ ಅವಳ ಆ ಇದ್ದ ಅಲ್ಪ ಕಾಲದಲ್ಲೇ ಅವಳು ಇದನ್ನ ಅಕ್ಕಪಕ್ಕದವರನ್ನ ಹೋಗಿ ಕೇಳ್ತಾಳೆ, ಋಷಿ ಮುನಿಗಳನ್ನ. ಆಗ ಅವರಿಗೆ ಎಲ್ಲರೂ ಮೌನ ವಹಿಸಿ ಬಿಡ್ತಾರೆ. ಯಾಕೆಂದ್ರೆ ಕೆಲವೊಮ್ಮೆ ಏನಾಗತ್ತೆ, ಇವಳು ಒಂದು ಮನೆಯಲ್ಲಿ ಹಿರಿಯರ ಅವಶ್ಯಕತೆ ಎಷ್ಟು ಇದೆ ಅಂದ್ರೆ ಎಲ್ಲವನ್ನ ವಿಚಾರ ಮಾಡೋದು ಹಿರಿಯರು. ಆ ಮಕ್ಕಳಿಗೇನು ಗೊತ್ತಾಗುತ್ತೆ, ಯಾರನ್ನ ಮದ್ವೆ ಮಾಡ್ಕೊಂಡ್ರೆ ಅವ್ರನ್ನ ಮದ್ವೆ ಮಾಡ್ಕೋತಾರೆ. ಆದ್ರೆ ಹಿರಿಯರ ಒಂದು ಕೊರತೆ ಎದ್ದು ಕಾಣುತ್ತೆ. ಆಗ ಅವಳು ತನ್ನ ತಂದೆ ತಾಯಿಗಳನ್ನ ನೆನೆಸಿಕೊಳ್ತಾಳೆ. ಆಗ ಅವಳು ಹೇಳ್ತಾಳೆ, ನನ್ನ ತಂದೆ ತಾಯಿಗಳು ಸತ್ಯನಿಷ್ಠೆಯಿಂದ ಬದುಕಿದ್ರು, ಸತ್ಯವನ್ನೇ ಹೇಳಬೇಕು ಅಂತ ನನಗೆ ಹೇಳಿಕೊಟ್ಟಿದ್ದಾರೆ. ಮಗು, ನಿನ್ನ ತಂದೆ ಯಾರೆಂಬುದು ನನಗೆ ನಾನು ಬಹಳ ಚಿಕ್ಕವಳಿದ್ದಾಗಲೇ ನನಗೆ ವಿವಾಹವಾಗಿದೆ. ಇವತ್ತು ನಿನ್ನ ತಂದೆ ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ, ನಿನ್ನ ತಂದೆ ಹೆಸರು ಗೊತ್ತಿಲ್ಲ, ನಮ್ಮ ಗೋತ್ರ ಯಾವುದು ಅಂತ ಹೇಳಿ ಗೊತ್ತಿಲ್ಲ. ನಾನು ಈ ಆಶ್ರಮದಲ್ಲಿ ನಾನು ಹುಟ್ಟಿದಾಗಿನಿಂದ ನನ್ನ ತಂದೆ ತಾಯಿಗಳ ಆಶ್ರಮ ಇದೋ, ಅದರಿಂದ ನಾನು ಅತಿಥಿ ಸತ್ಕಾರವನ್ನ ಮಾಡ್ತಾ ಇದ್ದೇನೆ. ಅದರಿಂದ ನನಗೆ ನಿಜವಾಗಿ ಅವಳು ನೋಡಿ, ಆ ಮಗುವಿಗೆ ಸುಳ್ಳು ಹೇಳಬೇಡ, ಸತ್ಯವನ್ನ ಹೇಳು ಅಂತ ಹೇಳಿಲ್ಲ, ಸತ್ಯವನ್ನೇ ಹೇಳಿ ಕಳಿಸ್ತಾಳೆ. ನಾನು ನಿನ್ನನ್ನು ಹಡೆದಂತಹ ತಾಯಿ, ನನ್ನ ಹೆಸರು ಜಾಬಾಲ, ಅದರಿಂದ ಸತ್ಯಕಾಮ ಜಾಬಾಲ ಅನ್ನೋದು ನಿನ್ನ ಹೆಸರು. ಅದರಿಂದ ಇದು ಸತ್ಯವಾದ ಸಂಗತಿ, ಇದನ್ನೇ ನೀನು ಕುಲಪತಿಗಳ ಮುಂದೆ ಹೇಳೋ ಮಗು ಅಂತ ಹೇಳಿ ಕಳಿಸ್ತಾಳೆ. ಆಗ ಕುಲಪತಿಗಳ ಬಳಿ ಬರ್ತಾನೆ ಮತ್ತೆ ಸತ್ಯಕಾಮ. ಬಂದು ನೋಡಿ, ನಾವು ಸತ್ಯಕಾಮ ಜಾಬಾಲಿ ಅನ್ನೋದು ನೋಡಿ, ತಂದೆಗೆ ಇಲ್ಲದ ಕೀರ್ತಿ ತಾಯಿಗೆ ಬಂದಿದೆ. ಹಿಂದೆ ಒಂದು ರಾಮಾಯಣ ಕಾಲದಲ್ಲಿ ನೋಡ್ತೀವಿ, ಸೌಮಿತ್ರಿ, ಸುಮಿತ್ರೆಯ ಮಗ ಸೌಮಿತ್ರಿ ಅಂತ ಹೇಳ್ತೀವಿ. ಅಂದ್ರೆ ಆ ಗಂಡು ಮಕ್ಕಳಿಗೆ ತಾಯಿಯ ಹೆಸರು ಬರ್ತಿತ್ತು. ಈಗ ಮದುವೆಯಾದ ತಕ್ಷಣ ಗಂಡನ ಹೆಸರು, ಹುಟ್ಟಿದ ತಕ್ಷಣ ತಂದೆಯ ಹೆಸರು ಇನ್ಶಿಯಲ್ ಅಂತ ಹೇಳ್ತೀವಿ. ಹಿಂದೆ ತಾಯಿಗೂ ಅಷ್ಟೇ ಪ್ರಾಧಾನ್ಯತೆ ಇತ್ತು. ಆ ಗಂಡು ಮಕ್ಕಳಿಗೆ ಆ ತಾಯಿಯನ್ನ ಹೆಸರನ್ನ ಹಿಡಿದು ಅವರನ್ನ ಪ್ರಯೋಗ ಮಾಡ್ತಿದ್ರು ಅನ್ನೋದು ನಾವು ರಾಮಾಯಣ ಕಾಲದಲ್ಲೂ ನಾವು ನೋಡಿದ್ದೇವೆ. ಹೀಗೆ ಸತ್ಯಕಾಮ ಜಾಬಾಲಿ ಮತ್ತೆ ಬರ್ತಾನೆ, ಬಂದು ಕುಲಪತಿಗಳಿಗೆ ಹೇಳ್ತಾನೆ, ನಾನು ಜಾಬಾಲಿಯ ಮಗ ಸತ್ಯಕಾಮ, ಆದರೆ ನೀವು ನನಗೆ ಈ ತಂದೆಯ ಹೆಸರು, ನನ್ನ ಗೋತ್ರ ಗೊತ್ತಿಲ್ಲ ಅಂತ ಹೇಳಿ ನಿಜ ಸಂಗತಿಯನ್ನು ಹೇಳಿದಾಗ ಗೌತಮರು ಹೇಳ್ತಾರೆ, ಅಪ್ಪ ನೀನು ನಿಜವಾಗಿ ಸತ್ಯವಾದಿಯಾದಂಥವನು, ನೀನು ಸತ್ಯಕಾಮ. ಯಾಕೆಂದರೆ ಗುರುಗಳಿಗೆ ಎಲ್ಲವೂ ಜ್ಞಾನದಿಂದ ಅವರು ತಿಳಿದು ನೋಡಿರ್ತಾರೆ, ಆದರೆ ಇದು ಒಂದು ಪರೀಕ್ಷೆಯಂತೆ ಹೇಳಿರ್ತಾರೆ. ಅದರಿಂದ ಇದ್ದ ಸಂಗತಿಯನ್ನ ಇದ್ದ ಹಾಗೆ ಹೇಳೋದಿದೆಯಲ್ಲ, ನೀನು ಬ್ರಹ್ಮಜ್ಞಾನಕ್ಕೆ ಅರ್ಹನಾಗಿ ಇರಬೇಕಾದಂತಹ ಬ್ರಾಹ್ಮಣನಿಗೆ ಇರಬೇಕಾದಂತಹ ಗುಣ ನಿನ್ನಲ್ಲಿ ಇದೆ. ಆದ್ದರಿಂದ ಜನ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬ್ರಾಹ್ಮಣ ಅನ್ನೋದು. ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ್ದರೋ ಯಾರಲ್ಲಿ ಸತ್ಯನಿಷ್ಠೆ, ಶಾಂತಿ, ತ್ಯಾಗ, ಪರೋಪಕಾರ, ಬುದ್ಧಿ, ಸಹನೆ, ಇಂದ್ರಿಯ ನಿಗ್ರಹ ಯಾರಿಗೆ ಇಲ್ಲವೋ ಅವನು ಭ್ರಷ್ಟನೇ ಸರಿ. ಆದರೆ ಯಾವನ ಮನಸ್ಸು ಒಂದು ಸರಳವಾಗಿರ್ತಕ್ಕಂಥ ಸತ್ಯವನ್ನೇ ಉಸಿರನ್ನಾಗಿ ಮಾಡ್ಕೊಂಡಿರುತ್ತೋ ಅವನೇ ಬ್ರಾಹ್ಮಣ, ಬ್ರಹ್ಮಜ್ಞಾನಕ್ಕೆ ಅಧಿಕಾರಿಯಾಗಿದ್ದಾನೆ. ಸತ್ಯನಿಷ್ಠ ಬ್ರಾಹ್ಮಣ ಅಂತ ಅವನನ್ನು ಕರೀತಾರೆ. ಅಂದರೆ ನಾನು ನಿನಗೆ ಬ್ರಹ್ಮೋಪದೇಶವನ್ನು ಮಾಡ್ತೇನೆ ಅಂತ ಹೇಳಿ ಸತ್ಯಕಾಮನಿಗೆ ಆ ಮಾತನ್ನು ಕೇಳಿ ಬಹಳ ಒಂದು ಜನ್ಮ ಸಾರ್ಥಕವಾದಂತೆ ಅನಿಸುತ್ತೆ. ಆಗ 1 ವರ್ಷ ಹೀಗೆ ಗುರುಗಳ ಆಶ್ರಮದಲ್ಲಿ ಕಳೀತಾನೆ. ಆಗ ಅವನಿಗೆ 1 ವರ್ಷವಾಗತ್ತೆ. ಅವನಿಗೆ ಗುರುಗಳ ಬಗ್ಗೆ ಬಹಳ ಗೌರವವಿದೆ. ಆದರೆ ಯಾಕೆ ನನ್ನ ಗುರುಗಳು ನನ್ನ ಬಗ್ಗೆ ಗಮನ ಹರಿಸಿಲ್ಲ? ನನಗೆ ಇನ್ನೂ ಬ್ರಹ್ಮೋಪದೇಶ ಮಾಡ್ತೀನಿ ಅಂತ ಹೇಳಿದ್ರು, ಆದರೆ ಇನ್ನೂ ಯಾಕೆ ಮಾಡಿಲ್ಲ? ಅದರಿಂದ ಏನು ಮಾಡೋದು? ಇಷ್ಟು ದಿನ ಕಾದೆ, ಗುರುಗಳ ಸೇವಾ ಮಾಡದೆ 1 ವರ್ಷವಾಗಿದೆ, ನನ್ನ ಗುರುಗಳು ನನ್ನನ್ನು ನೋಡಿಲ್ಲ, ಇನ್ನು ನಾನು ಮನೆಗೆ ಹೊರಟು ಬಿಡೋಣ. ಬಾಲ ಸ್ವಭಾವ ಹೇಳ್ತಾನೆ. ಆ ಕುಲಪತಿಗಳು ಇರುವಂತಹ ಸಮಯವನ್ನು ನೋಡಿಕೊಂಡು ತನ್ನ ತಾಯಿಯ ಬಳಿ ಹೋಗಬೇಕು ಅಂತ ಹೇಳಿ ಅನುಮತಿಯನ್ನು ಕೇಳ್ತಾನೆ. ಆಗ ಏನು ಸತ್ಯಕಾಮ, ಯಾಕೆ ನೀನು ಇನ್ನೂ ವಿದ್ಯೆಯನ್ನೇ ಕಲ್ತಿಲ್ವಲ್ಲ, ಈಗಲೇ ಹೊರಡ್ತೀಯ ಅಂದಾಗ, ಸ್ವಾಮಿ ನಾನು ಬಂದು 1 ವರ್ಷ ಕಳೆದಿದೆ, ನನಗೆ ನೀವು ಉಪನಯನವನ್ನು ಇನ್ನೂ ಮಾಡಿಲ್ಲ, ಆದರೆ ನಾನು ಅರ್ಹನೋ ಅಲ್ಲವೋ ಬ್ರಾಹ್ಮಣ, ಆ ಒಂದು ನಿಮ್ಮ ಜ್ಞಾನೋಪದೇಶಕ್ಕೆ ನಾನು ಅರ್ಹನೋ ಅಲ್ಲವೋ ಅನ್ನುವಂಥ ಸಂಶಯ ನನಗೆ ಬಂದಿದೆ. ಅದರಿಂದ ನಾನು ಯೋಗ್ಯನಲ್ಲ, ಆದರೆ ನನಗೆ ಅನುಮತಿಯನ್ನು ಕೊಡಿ, ನಾನು ಹೊರಟು ಬಿಡ್ತೇನೆ.
ಆಗ ಅವ್ರು ಹೇಳ್ತಾರೆ, ಕುಲಪತಿಗಳು, ಅಪ್ಪ ಮೊದಲು ಶಿಷ್ಯನ ಪರೀಕ್ಷೆ ಮಾಡ್ಬೇಕು, ಮೊದಲಿಗೆ ನಿನಗೆ ಉಪನಯನ ಮಾಡೋದಕ್ಕಾಗೆ ನಿನಗೆ ಪರೀಕ್ಷೆ ಇದೆ, 1 ವರ್ಷಗಳ ಪರೀಕ್ಷೆಯಲ್ಲಿ ನೀನು ತೇರ್ಗಡೆಯಾಗಿದೆಯಾ, ಹಾಗಾಗಿ ವಿದ್ಯೆಯ ಬಗ್ಗೆ ನಿನಗೆ ಕಲಿಯಲೇಬೇಕು ಅನ್ನುವಂಥ ಗಾಢವಾದಂಥ ಆಸಕ್ತಿಯನ್ನು ನಾವು ಗಮನಿಸಿದ್ದೇವಪ್ಪ. ಅದರಿಂದ ಶಿಕ್ಷಣ ಅನ್ನೋದು ಕೇವಲ ಒಂದಷ್ಟು ಮಂತ್ರಗಳನ್ನು ನಾನು ಹೇಳಿಕೊಟ್ಟು ನೀನು ಅದನ್ನು ಕಂಠಪಾಠ ಮಾಡಿ ನನಗೆ ಒಪ್ಪಿಸುವುದಕ್ಕೆ ಶಿಕ್ಷಣ ಅನ್ನೋದಿಲ್ಲ. ಆದ್ದರಿಂದ ಅನ್ನ 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 ಅಂತ ನೀವು ಎಷ್ಟು ಸರಿ ಬಾಯಲ್ಲಿ ಹೇಳಿ ಅದು ನಿಮಗೆ ಹೊಟ್ಟೆ ತುಂಬೋದಿಲ್ಲ. ಅನ್ನವನ್ನು ತಿಂದಾಗಲೇ ಹೇಗೆ ಹೊಟ್ಟೆ ತುಂಬತ್ತೋ, ಹಸಿವು ಇಂಗತ್ತೋ, ಹಾಗೆ ನಕ್ಷತ್ರಗಳ ಹೆಸರು ಹೇಳಿದ್ರೆ ಮಳೆ ಬರೋದಿಲ್ಲ. ಅದರಿಂದ ಕೇಳಿರೋ ತಕ್ಷಣದಿಂದ ಜ್ಞಾನ ಬರೋದಿಲ್ಲ. ಇದು ಗೌತಮರ ಮಾತು. ಸತ್ಯಕಾಮನಿಗೆ ಇದೆಲ್ಲ ನಮಗೂ ಹೇಳ್ತಾ ಇದ್ದಾರೆ ಗೌತಮರು. ಅಂದರೆ ನಾವು ಯಾವುದೋ ಒಂದು ವಿಷಯವನ್ನು ಕೇಳಿ ಆಸಕ್ತಿಯಿಂದ ನಾನು ಕೇಳ್ತೇನೆ, ನನಗೆ ಜ್ಞಾನ ಬರಲಿ ಅಂದರೆ ಬರೋದಿಲ್ಲ. ಎಲ್ಲವೂ ಪೂರಕವಾಗಿರಬೇಕು. ಮನಪೂರ್ತಿಯಾಗಿ ಸತ್ಯನಿಷ್ಠೆಯಲ್ಲಿ ನಾವಿರಬೇಕು. ನಮಗೆ ಆ ಒಳಗಡೆ ಏನು ಆ ಸದ್ಗುಣಗಳು ಇದೆ ಅಂದಾಗ ಆ ಗುಣಗಳ ಮೂಲಕ ನಮ್ಮ ಹೃದಯದಲ್ಲಿ ಒಂದು ಸಂಸ್ಕಾರ ಬಿಡಬೇಕು ಆ ವಿದ್ಯೆ ಅಂದರೆ ಅಂತ ಇವರು ಗೌತಮರು ಹೇಳ್ತಾರೆ. ಅದರಿಂದ ಒಳಗೆ ಇರ್ತಕ್ಕಂಥ ಭಗವಂತನ ದರ್ಶನ ಮಾಡುವಂತಹ ವಿದ್ಯೆ, ಮೋಕ್ಷ ಸಂಬಂಧಿಯಾದಂತಹ ವಿದ್ಯೆಯನ್ನು ನೀನು ಕೇಳಿದೆಯಾದ್ರಿಂದ ಅದಕ್ಕೆ ಅರ್ಹತೆಯೂ ಹೆಚ್ಚಿನದಾಗಿ ಬೇಕು, ಜೊತೆಗೆ ಕಾಲಾವಕಾಶ ಬೇಕು ನನಗೆ ಅಂದಾಗ ಆಗ ಹೇಳ್ತಾನೆ, ಸ್ವಾಮಿ ನಾನೊಬ್ಬ ಅಜ್ಞಾನಿ, ಆದರೆ ನೀವು ಏನೇನು ಹೇಳಿದರೆ ಅದೆಲ್ಲ ನನಗೆ ಹೊಸದು, ಅದರಿಂದ ದಯಮಾಡಿ ನನ್ನ ಜನ್ಮದ ವಿವರಗಳೇ ನನಗೆ ತಿಳಿದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಈ ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಅನರ್ಹ ಅನ್ನುವಂತಹ ಭಾವನೆ, ಕೀಳು ಭಾವನೆ ಬಂದುಬಿಟ್ಟಿದೆ ನನ್ನಲ್ಲಿ ಅಂತ ಸತ್ಯಕಾಮ ಹೇಳ್ತಾನೆ. ಅದರಿಂದ ನೋಡಪ್ಪ, ನಿನಗೆ ಇಂತಹ ಕೀಳು ಭಾವನೆ ಸಲ್ಲದು. ಯಾವತ್ತೂ ಭಗವಂತ ಕೊಟ್ಟಂತಹ ಹುಟ್ಟು ಅತಿ ಶ್ರೇಷ್ಠವಾದಂತಹ ಒಳ್ಳೆಯ ಋಷಿ ಮುನಿಗಳ ಆ ಒಂದು ಸಂತತಿಯಲ್ಲಿ ನೀನು ಬಂದಿದೆಯಾ ಅಂತ ಹೇಳಿ ಅವತ್ತು ಸತ್ಯಕಾಮನಿಗೆ ಆ ಒಂದು ಒಳ್ಳೆಯ ದಿವಸ ನೋಡಿ ಕುಲಪತಿಗಳು ಅವನಿಗೆ ಉಪನಯನ ಮುಹೂರ್ತವನ್ನು ಇಡ್ತಾರೆ. ಆಗ ಸತ್ಯಕಾಮನನ್ನು ಕರೆದು ಯಜ್ಞೇಶ್ವರನ ಮುಂದೆ ಪೂರ್ವಕ್ಕೆ ಅಭಿಮುಖವಾಗಿ, ಇದೆಲ್ಲ ಯಾಕೆ ತಿಳಿಬೇಕು ನಮಗೆ, ಇದೆಲ್ಲ ಉಪನಯನ ಆಯಿತು ಅಂತ ಹೇಳಿಬಿಟ್ರೆ ಸಾಕಲ್ಲ. ಅಂದರೆ ಅಲ್ಲಿ ಹಿಂದಿನ ಕಾಲದಲ್ಲಿ, ವೇದ ಕಾಲದಲ್ಲಿ ಉಪನಯನ ಸಂಸ್ಕಾರ ಅಂದರೆ ಕೇವಲ ಒಂದು ಫಂಕ್ಷನ್ ಅಂತ ಆಗಿರಲಿಲ್ಲ. ಅದು ಬಹಳವಾಗಿ ಅದು ವಿಶ್ವಾಮಿತ್ರ ಗಾಯತ್ರಿಯನ್ನು ಉಪದೇಶ ಮಾಡುವುದಕ್ಕೆ ಎಲ್ಲ ರೀತಿಯಲ್ಲಿ ಪರಿಸರ, ಮನೆ ಒಳಗಡೆ ಮನಸ್ಥಿತಿ, ಪರಿಸ್ಥಿತಿ ಎಲ್ಲವನ್ನು ಶುಭ್ರವನ್ನಾಗಿಸಿಕೊಂಡು ಗುರುಗಳು ಶುಭ ಮುಹೂರ್ತದಲ್ಲಿ ಶಿಷ್ಯನಿಗೆ ಉಪದೇಶ ಮಾಡ್ತಿದ್ರು. ಆ ಯಜ್ಞೋಪವೀತವನ್ನ ತುಪ್ಪದಲ್ಲಿ ಅದಿದ್ದ ಸಮಿತನ್ನ ಅವನ ಕೈಗೆ ನೀಡಿ ಅಗ್ನಿಯಲ್ಲಿ ಮಂತ್ರಪೂರ್ವಕವಾಗಿ ಸಮರ್ಪಣೆ ಮಾಡು ಅಂತ ಹೇಳ್ತಾರೆ. ಹೇಳಿ ಆ ವಿಶ್ವಾಮಿತ್ರ ಗಾಯತ್ರಿಯನ್ನ ಉಪದೇಶ ಮಾಡ್ತಾರೆ. ಇಂತಹ ಆ ಒಂದು ಉಪದೇಶವನ್ನು 3 ಬಾರಿ ಅವನ ಕಿವಿಯಲ್ಲಿ ಗೌತಮರು ಮಾಡ್ತಾರೆ. ಗೌತಮರಿಂದ ಉಪನಯನ ಸಂಸ್ಕಾರ ಮಾಡಿಸಿಕೊಂಡಂಥವನು ಸತ್ಯಕಾಮ. ಶಿಷ್ಯನ ಮೇಲೆ ಎಷ್ಟು ಅಂತಃಕರಣ ಇರುವಂತಹ ಗುರುಗಳು ಗೌತಮರು ಅಂದರೆ ಅವನಿಗೆ ತಾನು ಆ ಸತ್ಯನಿಷ್ಠೆಯನ್ನು ನೋಡಿ ಅವನಿಗೆ ಜ್ಞಾನವನ್ನು ನೀಡ್ತೇನೆ ಅಂತ ಹೇಳಿ ಒಂದು ವ್ರತವನ್ನು, ಸತ್ಯನಿಷ್ಠೆಯನ್ನು ಆ ಜಗತ್ತಿಗೆ ಪ್ರಚುರಪಡಿಸಿದಂಥವರು ಸತ್ಯಕಾಮ ಹಾಗೂ ಅವನ ತಾಯಿ ಜಾಬಾಲಿ, ಜೊತೆಗೆ ಗೌತಮರು. ಇದನ್ನ ನಾವು ಮುದ್ರೆ ಇಟ್ಟಂತೆ ಗುರುಗಳು ನಮಗೆ ಅನುಗ್ರಹ ಮಾಡಬೇಕು. ನಮ್ಮ ಸ್ವಭಾವ, ನಮ್ಮ ಗುಣಗಳು, ನಾವೇನು ನಮ್ಮ ಕರ್ಮಗಳು ಹರಿಪ್ರೀತಿಯಾಗಬೇಕು. ಆಗೋದಕ್ಕೆ ಗುರುಗಳ ಅನುಗ್ರಹ ಅತ್ಯವಶ್ಯಕ ಅಂತ ಹೇಳಿ ಆ ಎಲ್ಲ ಹೋಮವನ್ನು ಮಾಡಿಸಿ ಆ ಮೇಧಾ ಸೂಕ್ತವನ್ನು ಪಠನೆ ಮಾಡಿ ಸತ್ಯಕಾಮನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಮಾಡಿ ಅವನಿಗೆ ಕೃಷ್ಣಾಜಿನ ದಂಡ, ರಕ್ಷೆ ಎಲ್ಲವನ್ನ ಕೊಟ್ಟು ಮೊದಲಿಗೆ ಆ ವಟುವನ್ನು ಕರೆದುಕೊಂಡು ಬರ್ತಾರೆ. ಗೋಶಾಲೆಗೆ ಬಂದು ಗೋವುಗಳನ್ನು ಅರ್ಚನೆ ಮಾಡು. ಆಗ ಕುಲಪತಿಗಳು ಹೇಳ್ತಾರೆ, ವತ್ಸ ನೀನು ಗೋವಿನ ಸೇವೆಯನ್ನು, ಅಗ್ನಿಯ ಆರಾಧನೆಯನ್ನು ಬಹಳವಾಗಿ, ಈ 2 ಒಬ್ಬ ಬ್ರಹ್ಮಚಾರಿಯ ಕರ್ತವ್ಯ ಇದೆ. ಗೋ ಸೇವೆ ಹಾಗೂ ಅಗ್ನಿಯ ಆರಾಧನೆ, ಈ 2 ನಿನಗೆ ಒಂದು ಅತ್ಯಂತ ಉತ್ಕೃಷ್ಟವಾದಂತಹ ಗುರುಗಳ ಸೇವಾ ಅಂತ ಹೇಳಿ ತಿಳುವಳಿಕೆ ಕೊಡ್ತಾರೆ. ಆಗ ಆ ಒಂದು ಮಾರನೇ ದಿನ ಬರ್ತಾನೆ, ಬಂದು ಅಗ್ನಿ ಕಾರ್ಯ ಮಾಡಿ ಗೋ ಸೇವೆ ಮಾಡಿ ಬಂದು ನಿಲ್ತಾನೆ. ಯಾರು? ಸತ್ಯಕಾಮ ಗೌತಮರ ಋಷಿಗಳ ಮುಂದೆ. ಆಗ ಆ ಗೌತಮರು ಹೇಳ್ತಾರೆ, ನೋಡಪ್ಪ ನನ್ನ ಬಳಿ 400 ಗೋವುಗಳಿದೆ, ಅದು ದುರ್ಬಲ
ಹಾಗೂ ಕೃಶ ಆಗಿದೆ. ಯಾಕೆಂದ್ರೆ ಆ ಒಂದು ಇಲ್ಲೇ ತಿಂದು ಆಹಾರವನ್ನ ತಿಂದು ತಿಂದು ಒಂದೇ ಕಡೆಯಲ್ಲಿ ಇದ್ದು ದುರ್ಬಲವಾಗಿದೆ ಗೋವುಗಳು. ಸ್ವಚ್ಛವಾದಂತಹ ಕಾಡಿನಲ್ಲಿ ಅದು ತನ್ನ ಆಹಾರವನ್ನು ತಿನ್ನಬೇಕು. ಹಾಗಾಗಿ ಇದನ್ನ ಕರೆದುಕೊಂಡು ಹೋಗು. 400 ಇರ್ತಕ್ಕಂಥ ಗೋವು 1000 ಸಂಖ್ಯೆಯನ್ನಾಗಿ ನೀನು ಮಾಡಬೇಕು. 1000 ಸಂಖ್ಯೆಯ ಬಲಿಷ್ಠ ಗೋವುಗಳು ಆದ ಮೇಲೆ ನೀನು ನನ್ನ ಬಳಿ ಬಾ ಅಂತ ಹೇಳಿ ಪ್ರಕೃತಿ ಮಾತೆಗೆ ಅವನನ್ನ ಒಪ್ಪಿಸಿ ಬಿಡ್ತಾರೆ. ಯಾರು? ಗೌತಮರು. ಅಂದ್ರೆ ಪ್ರಕೃತಿಯಲ್ಲಿ ಅನೇಕಾನೇಕ ವಿದ್ಯೆಗಳನ್ನ ಕಲಿಬೇಕು. ಇಡೀ ಸಮಸ್ತ ಪ್ರಕೃತಿ ನನ್ನ ಶಿಷ್ಯನಿಗೆ ಅನುಗ್ರಹ ಮಾಡಬೇಕು ಅನ್ನೋದು ಅವರ ಆಂತರ್ಯವಿರುತ್ತೆ. ಆಗ ಅವನು ಸತ್ಯಕಾಮ ಮಹಾಪ್ರಸಾದ ಸ್ವಾಮಿ ಅಂತ ಹೇಳಿ ಆ ಮರುದಿನ ಹಸುಗಳನ್ನ ಅದೇ ನಮ್ಮ ಮಂದೆಯನ್ನು ಕರೆದುಕೊಂಡು ಕಾಡಿಗೆ ಹೊರಟಿದ್ದಾನೆ. ಇವರಿರೋದು ಪ್ರಶಾಂತವಾದಂತಹ ಕಾಡಿನಲ್ಲಿ, ಆದರೆ ಅವನು ಸ್ವಚ್ಛವಾದಂತಹ ಹುಲ್ಲುಗಾವಲು ಎಲ್ಲಿದೆಯೋ ಅಲ್ಲಿ ಕರೆದುಕೊಂಡು ಮುಂದೆ ಮುಂದೆ ಹೋಗ್ತಾ 400 ಹಸುಗಳನ್ನ, ಆ ಹಸುಗಳ ಮಂದೆಯನ್ನ ಕರೆದುಕೊಂಡು ಹೊರಟಿದ್ದಾನೆ. ಅನೇಕ ವರ್ಷಗಳು ಸಂದೋಗಿದೆ. ಆ ಕಾಡಿನ ನದಿ ತೀರದಲ್ಲಿ ಒಂದು ಪರ್ಣಕುಟೀರವನ್ನ ಮಾಡಿಕೊಳ್ತಾನೆ. ಆ ಪರ್ಣಕುಟೀರದಲ್ಲಿ ತಾನು ಇದ್ದು ಎಲ್ಲ ಗೋವುಗಳನ್ನ ರಕ್ಷಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ತಾನು ಗೋವುಗಳನ್ನು ರಕ್ಷಣೆ ಮಾಡಬೇಕು, ಅಗ್ನಿ ಕಾರ್ಯ ಮಾಡಬೇಕು, ಜೊತೆಗೆ ಆ ಗೋವುಗಳನ್ನು ರಾತ್ರಿ ಹೊತ್ತು ಸಂರಕ್ಷಣೆ ಮಾಡಬೇಕು. ತನ್ನ ಒಂದು ಏನು ಮಂತ್ರದ ಬಲದಿಂದ ಇಡೀ ಆ ಗೋವಿನ ಪಾಳ್ಯವನ್ನೇ ರಕ್ಷಣೆ ಮಾಡಬೇಕಾಗಿದೆ. ಹಾಗೆ ಅದನ್ನ ಮಾಡಿದಾಗ ಅವನಿಗೆ ಈ ಬೇರೆ ಪ್ರಾಣಿಗಳ ಸ್ವಭಾವ, ಅವುಗಳ ಪಕ್ಷಿಗಳ ಕಲರವ, ಈ ಅರಣ್ಯದ ವಿಸ್ತಾರವಾದಂತಹ ಪರಿಚಯ, ಭೂಮಿ, ನೀರು, ತೇಜಸ್ಸು, ವಾಯು, ಆಕಾಶ, ಆ ಪಂಚಭೂತಗಳ ಒಂದು ಸ್ವರೂಪ ಏನು, ಸೃಷ್ಟಿಯನ್ನ, ಆ ಪಂಚಭೂತಗಳ ಸೃಷ್ಟಿಯಲ್ಲಿ ಪಂಚಭೂತಗಳ ಕಾರ್ಯಗಳೇನು ಅನ್ನೋದೆಲ್ಲವೂ ಆಯಾ ಆ ದೇವತೆಗಳು ಅವನಿಗೆ ತಿಳಿಸ್ಕೊಡ್ತಾರೆ. ಪ್ರಕೃತಿ ಮಾತೆ ಅವನಿಗೆ ಕಲಿಸತ್ತೆ. ಹಾಗೆ ಪಾಠ ಎಲ್ಲ ಅವನಿಗೆ ತಿಳಿದಾಗ ನೋಡಿ, ನಾವು ಭಾಗವತದಲ್ಲೂ ಹೇಳ್ತೇವೆ, ನನಗೆ 24 ಜನ ಗುರುಗಳು ಅಂತ ಹೇಳ್ತಾರೆ. ಅವರು ಇಡೀ ಪ್ರಕೃತಿಯೇ ನಮಗೆ ಗುರುವಾಗಿ, ಹಿಂದೆ ಎಲ್ಲ ಪ್ರಕೃತಿಯಿಂದ ಗುರು ಆಗಿ ಅವರನ್ನ ಪಾಠ ಕಲಿತಿದ್ರು. ಇವತ್ತು ನಮ್ಮ ಎದುರಿಗೆ ಗುರುಗಳು ಬಂದು ಹೀಗಲ್ಲಪ್ಪ ಹೀಗೆ ಅಂತ ಹೇಳಿದ್ರೆ ಅರ್ಥ ಆಗದೆ ಇರುವಂಥ ಹೀನ ಸ್ಥಿತಿಯಲ್ಲಿ ನಾವಿದ್ದೇವೆ. ನಾವೀಗಿರೋದು ವೇದ ಕಾಲದ ಋಷಿ ಮುನಿಗಳ ಚರಿತ್ರೆಯನ್ನ ಕೇಳ್ತಾ ಇದ್ದೀವಿ. ಆಗ ಎಲ್ಲವೂ ಹೀಗೆ ಅವನ ಕಲಿಕೆಯೂ ಆಗಬೇಕು, ಜೊತೆಗೆ ಗೋವುಗಳ ಸಂಖ್ಯೆಯೂ ವೃದ್ಧಿಯಾಗಬೇಕು, ಅಗ್ನಿಯನ್ನ ಕಾಪಾಡಬೇಕು, ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಹಾಗೆ ಅವನ ಕ್ರಮೇಣವಾಗಿ ಹಸುಗಳ ಸಂಖ್ಯೆ 1000 ದಾಟಿ ಬಿಡತ್ತೆ. ಎಲ್ಲವೂ ಕಾಂತಿಯುಕ್ತ ಬಲಿಷ್ಠವಾದಂತಹ ಸ್ವೇಚ್ಛೆಯಾಗಿ ಅದಕ್ಕೆ ತನ್ನ ಆ ಹುಲ್ಲುಗಾವಿಲಿನಲ್ಲಿ ಆಹಾರಕ್ಕೆ ಬಿಡಬೇಕು. ನಾವು ಇಷ್ಟು ಹುಲ್ಲು ತಂದು ಹಸುವನ್ನ ಕಟ್ಟಾಕಿ ನೀನ್ ಬೆಳಿ ಅಂದ್ರೆ ಅದಕ್ಕೆ ಒಂದು ಹತ್ತಲ್ಲ. ಈಗ ಆನೆಗಳಿಗೆ ಶುಗರ್ ಬಂದಿದೆ ಅಂತ ನಾವು ಕೇಳ್ತಾ ಇದ್ದೀವಿ. ಅಂದ್ರೆ ಒಂದೇ ಕಡೆ ನಿಂತು ಆಹಾರವನ್ನು ತಿಂತ ಒಂದೇ ಕಡೆ ಇದ್ರೆ ಅದು ರೋಗದ ಗೂಡಾಗತ್ತೆ. ಆದ್ರೆ ಸ್ವಚ್ಛವಾದಂತಹ ಬಯಲಿನಲ್ಲಿ ತನ್ನ ಆಹಾರವನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಗೌತಮರ ಆಶಯ. ಹಾಗೆ ಆ 1000 ಸಂಖ್ಯೆಯ ಗೋವುಗಳಾಗತ್ತೆ, ಬಲಿಷ್ಠವಾಗತ್ತೆ. ಆಗ ಇನ್ನು ನಾನು ಕುಲಪತಿಗಳ ಆಶ್ರಮಕ್ಕೆ ತೆರಳೋಣ. ನನ್ನ ಗುರುಗಳು ಹೇಳಿದ್ರು 1000 ಸಂಖ್ಯೆ ಮಾಡಿಕೊಂಡು ನೀನು ಬರಬೇಕು ಅಂತ. ಆಗ ಅಲ್ಲಿ ಪ್ರಕೃತಿಯಲ್ಲಿ ನಾ ಹೇಳಿದ್ನಲ್ಲ, ಆ ಒಂದು ಏನು ವಾಯು, ಪೃಥ್ವಿ, ವಾಯು, ಈ ಎಲ್ಲ ದೇವತೆಗಳು, ವಾಯು ಅಂತೂ ಮಂದೆಯಲ್ಲಿದ್ದ ಒಂದು ಹೋರಿಯನ್ನ ಪ್ರವೇಶ ಮಾಡಿ ಅವನನ್ನ ಪರಬ್ರಹ್ಮನ ತತ್ವವನ್ನ ವಾಯುದೇವರು ಉಪದೇಶ ಮಾಡ್ತಾರೆ. ಸತ್ಯಕಾಮ, ನೀನು ಈಗ ಪರಬ್ರಹ್ಮದ ತತ್ವವನ್ನು ನಾನು ಉಪದೇಶಿಸ್ತೇನೆ ಅಂತ ಹೇಳಿ ಎಲ್ಲವೂ ಪ್ರಕಾಶ ಸ್ವರೂಪವಾಗಿದೆ. ಭಗವಂತನ ಸ್ವರೂಪ ಪ್ರಕಾಶಮಾನವಾದದ್ದು. ಈಗ ಜೀವನೂ ಅಷ್ಟೇ ದೇಹದಲ್ಲಿ ಹೇಗಿದ್ದಾನೆ ಅಂದ್ರೆ ಅಲ್ಲಿ ಹೇಳ್ತಾರೆ, ಪ್ರವಾಹ ವಾಯುಗಳು, ಆ ವಾಯು ತತ್ವಕ್ಕೆ ಅಭಿಮಾನಿ ದೇವತೆಗಳು ಹೇಳ್ತಾ ಇದ್ದಾರೆ, ಜೀವ ಹೇಗಿದ್ದಾನೆ ದೇಹದಲ್ಲಿ ಅಂದ್ರೆ ಒಂದು ದೀಪದಂತೆ ಇದ್ದಾನೆ. ದೀಪದ ಪ್ರಕಾಶ ಹೇಗೆ ಸುತ್ತಮುತ್ತ ಒಂದು ಪ್ರಕಾಶ ಪಸರಿಸಿದೆಯೋ ಹಾಗೆ ಜೀವನ ಆ ಪ್ರಕಾಶ ಇಡೀ ಶರೀರವನ್ನ ಪಸರಿಸಿದೆ. ಅದಕ್ಕೆ ನೋಡಿ, ಕಣ್ಣಿಂದ ನೋಡ್ತಾ ಇರ್ತಾನೆ, ಕಿವಿಯಿಂದ ಕೇಳ್ತಾ ಇರ್ತಾನೆ, ಕಾಲಿಂದ ನಡೀತಾ ಇರ್ತಾನೆ, ಕೈಯಿಂದ ಏನೋ ಕೆಲಸ ಮಾಡ್ತಿರ್ತಾನೆ, ಒಟ್ಟಿಗೆ ಎಲ್ಲ ಅಂಗಗಳು ಕೆಲಸ ಮಾಡುತ್ತೆ. ಅಂದ್ರೆ ಪ್ರಕಾಶಮಾನವಾಗಿದ್ದಾನೆ ಜೀವ. ಅಂದ್ರೆ ಆ ಒಂದು ಕಿರಣಗಳ ಮೂಲಕ ಇಡೀ ದೇಹವನ್ನ ವ್ಯಾಪಿಸಿಕೊಂಡಿದ್ದಾನೆ ಅಂತೆ. ಜ್ಯೋತಿ ಸ್ವರೂಪ, ಸರ್ವಾಧಾರನಾಗಿದ್ದಾನೆ, ಅಸೀಮನಾಗಿದ್ದಾನೆ, ಅನಂತನಾಗಿದ್ದಾನೆ ಅವನು ಅಂತ ಹೇಳಿ ಆ ಅಗ್ನಿದೇವ, ಹಂಸ, ಒಂದು ಜಾತಿಯ ಪಕ್ಷಿ ಇದೆ, ನೀರು ಪಕ್ಷಿ ಅಂತ ಹೇಳಿದರೆ ಆ ರೂಪದಲ್ಲಿ ಬಂದು ಏನು ನಾವು ಕರಿತೀವಲ್ವಾ, ಅಗ್ನಿ, ವಾಯು, ಇವರೆಲ್ಲ ಪಂಚಭೂತಗಳ ಅಭಿಮಾನಿ ದೇವತೆಗಳು ಬಂದು ಅವನಿಗೆ
ಆ 1 ವರ್ಷಗಳ ಕಾಲ ಆ ಪ್ರಕೃತಿಯಲ್ಲಿ ಇದ್ದು ಅವರ ಸೇವೆಯನ್ನು ಮಾಡಿದ್ದಕ್ಕಾಗಿ ಅವರು ಉಪದೇಶ ಮಾಡ್ತಾರೆ. ಈ ಉಪದೇಶದಿಂದ ಸತ್ಯಕಾಮ ಶ್ರದ್ಧೆಯಿಂದ ಒಳಗಿನಿಂದ ಗ್ರಹಿಸಿಕೊಳ್ತಾನೆ. ಅದೂ ಗುರುವಿನ ಅನುಗ್ರಹವೇ. ಗುರುವಿನ ಅನುಗ್ರಹ ಮೊದಲೇ ಮಾಡಿಕೊಂಡು ಇವನು ಇಲ್ಲಿ ಬಂದಿರ್ತಾನೆ. ಗುರುಗಳ ಆಶಯವೇ ಇದೆ, ದೇವತೆಗಳ ಮೂಲಕ ನನ್ನ ಈ ಒಂದು ಶಿಷ್ಯನಿಗೆ ಉಪದೇಶವಾಗಬೇಕು ಅಂತ ಹೇಳಿ. ಅದಕ್ಕೆ ಗುರುಗಳು ಏನು ಹೇಳಿದರೆ ಆ ರೀತಿ. ಹಿಂದಿನ ಕಾಲದಲ್ಲಿ ಅವರಿಗೆ ಎದುರು ಆಡ್ತಿರ್ಲಿಲ್ಲ. ಅವ್ರು ಏನು ಅರಣ್ಯಕ್ಕೆ ಹೋಗು ಅಂದ್ರೆ ಹೋಗ್ತಿದ್ರು, ಆ ಒಂದು ಹೊಲವನ್ನ ಕಾಯಿ ಅಂದ್ರೆ ಕಾಯ್ತಾ ಇದ್ರು, ಆ ಕೆಲಸ ಮಾಡು ಅಂದ್ರೆ ಮಾಡ್ತಿದ್ರು. ಗೊತ್ತಿದೆ ಶಿಷ್ಯರಿಗೆ ಅಷ್ಟು ರೀತಿಯಲ್ಲಿ ಸರ್ವಥಾ ಯಾವುದೇ ಒಂದು ಸಮಯದಲ್ಲೂ ಗುರುವಿನ ಆಜ್ಞೆಯನ್ನ ಶಿಷ್ಯರು ಮೀರ್ತಾ ಇರಲಿಲ್ಲ. ಈಗ ಗುರುಮುಖೇನ ನೋಡಿ, ಅವನಿಗೆ ಅಷ್ಟೆಲ್ಲ ದೇವತೆಗಳ ಉಪದೇಶವಾಗಿದೆ. ಅವನಿಗೆ ಒಂದು ವಿಚಿತ್ರವಾದಂತಹ ವರ್ಚಸ್ಸು ಬಂದುಬಿಡುತ್ತೆ ಸತ್ಯಕಾಮನಿಗೆ. ಆದರೂ ಅವನ ಮನಸ್ಸಿನಲ್ಲಿ ಏನಿದೆ, ನನ್ನ ಗುರುಗಳು ಹೇಳಿದ್ದಾರೆ 1000 ಹಸುಗಳಾದ ಮೇಲೆ ಬಾ ಅಂತ. ಅದರಿಂದ ಆ ಒಂದು ವಿಶೇಷವಾದಂತಹ ದೈವೀ ಕಾಂತಿಯನ್ನು ಹೊಂದಿದಂತಹ ಸತ್ಯಕಾಮ ಮನಸ್ಸಿನಲ್ಲಿ ಒಂದು ಕಾಮನೆ ಇಟ್ಕೊಂಡು ಬಂದಂತೆ, ನನ್ನ ಗುರುಗಳ ಉಪದೇಶ ಇನ್ನೂ ನನಗೆ ಆಗಿಲ್ಲ. ಎಲ್ಲಿ ದೇವತೆಗಳ ಉಪದೇಶವಾದರೂ ಇನ್ನು ಗುರುಗಳ ಉಪದೇಶ ಆದ ಮೇಲೆ ಅವೆಲ್ಲ ನನಗೆ ಸಿದ್ಧಿಗೆ ಬರುತ್ತೆ ಅನ್ನೋದು ತಿಳಿದಿದ್ದ. ಹಾಗಾಗಿ ಆ ದೇವತೆಗಳ ಉಪದೇಶ ಮಾಡಿದ ಮೇಲೆ ನಾನೇನಪ್ಪ ಉಪದೇಶ ಮಾಡುದು ಅಂದ್ರೆ, ಸ್ವಾಮಿ ನೀವು ಆಚಾರ್ಯವೇ, ಆ ಒಂದು ಆಚಾರ್ಯರಲ್ಲಿ ನಿಂತು ದೇವ ಗುರುಷು ಸ್ಥಿತ್ವ ಜ್ಞಾನೋಪದೇಶಕರ್ತೃ ನಮಃ ಅಂತ ನಾವು ಕೇಳ್ತೇವೆ. ಅಂದರೆ ಆಚಾರ್ಯರ ಗುರುಗಳ ಮೂಲಕ ಪಡೆದ ಜ್ಞಾನವೇ ಸಿದ್ಧಿಗೆ ಬರೋದು. ಅದರಿಂದ ದೇವ ಸಮಾನವಾದಂತಹ ಋಷಿಮುನಿಗಳು ಇದನ್ನು ಹೇಳಿದ್ದಾರೆ, ಸ್ವಾಮಿ ನೀವು ನನಗೆ ಜ್ಞಾನವನ್ನು ಉಪದೇಶ ಮಾಡಿ ಅಂದಾಗ ಅವರು ತಮ್ಮೆಲ್ಲ ಜ್ಞಾನವನ್ನು ಶಿಷ್ಯನ ತಲೆ ಮೇಲೆ ಕೈಯಿಡ್ತಾರೆ. ಸಂಪೂರ್ಣವಾದಂತಹ 5 ಬೆರಳುಗಳಿಂದ ಕೂಡಿದ ಅಮೃತಮಯವಾದಂತಹ ಹಸ್ತ ಆ ಸತ್ಯಕಾಮನ ತಲೆ ಮೇಲೆ ಗುರುಗಳ ಹಸ್ತ ಇತ್ತು. ನಾವು ಹೇಳ್ತೇವೆ ನೋಡಿ, ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ತುಂಬ ಏನು ಇದ್ದಕ್ಕಿದ್ದಂಗೆ ಎಲ್ಲವನ್ನ ಟ್ರಾನ್ಸ್ಫರ್ ಮಾಡೋದು ನಾವು ನೋಡಿದ್ದೀವಿ. ಇವತ್ತು ಹಿಂದೆ ಎಲ್ಲ ಜ್ಞಾನ ಅನ್ನೋದು ಆ ಒಂದು ಟ್ರಾನ್ಸ್ಫರ್ ಅಂತ ಒಳಗಿನಿಂದ ಅಂತಶ್ಚಕ್ಷುವಿನಿಂದ ನೋಡ್ತಾ ಇದ್ರು ಗುರುಗಳು. ಎಲ್ಲ ಸಮಸ್ತ ವಿದ್ಯೆಗಳು ನಿನಗೆ ಸಿದ್ಧಿಯಾಗಲಿ ಅಂತ ಹೇಳಿ ತಮ್ಮ ಅಮೃತಮಯವಾದ ಹಸ್ತವನ್ನ ಇಟ್ಟು ಎಲ್ಲ ಜ್ಞಾನವು ಅವನಿಗೆ ಹೃದ್ಗತವಾಗಬೇಕು ಆ ರೀತಿಯಲ್ಲಿ ಕೊಟ್ಟಿದ್ದಾರೆ ಗೌತಮರು. ಆಮೇಲೆ ಆ ಗೌತಮರು ಅವ್ರು ಹೇಳ್ತಾರೆ, ನನ್ನ ಶಿಷ್ಯ ಕೋಟಿಯಲ್ಲಿ ಸತ್ಯಕಾಮ ಬಹಳ ಒಂದು ಒಳ್ಳೆಯ ಅಚ್ಚ ರತ್ನದಂತೆ ಇದ್ದಾನೆ ಅಂತ ಹೇಳಿ ಸತ್ಯಕಾಮನಿಗೆ ಅವನಿಗೆ ಅತ್ಯಂತ ರೀತಿಯಲ್ಲಿ ಮೆರವಣಿಗೆ ಮಾಡ್ತಾರೆ. ನನ್ನ ಶಿಷ್ಯ ನೋಡಿ, ಗುರುಗಳು ಎಷ್ಟು ಸಂಭ್ರಮ ಪಡ್ತಾರೆ, ದೇವತೆಗಳ ಅನುಗ್ರಹ ಪಡೆದು ಬಂದಿದ್ದಾನೆ ನನ್ನ ಶಿಷ್ಯ ಅಂತ ಹೇಳಿ ಅವನಿಗೆ ಎಲ್ಲರೂ ಸೇರಿ ಆ ಒಂದು ಮೆರವಣಿಗೆ ಮಾಡಿ. ಕಾಮ ಅಂದರೆ ಬಯಕೆ, ಆದರೆ ಅನ್ನಕಾಮ ಅನ್ನೋರು ಇರ್ತಾರೆ ಪ್ರಪಂಚದಲ್ಲಿ, ಧನಕಾಮರು ಇರ್ತಾರೆ, ಆದರೆ ಸತ್ಯಕಾಮ ಇರೋದಿಲ್ಲ. ದೇವ ಅವನು ಸತ್ಯದ ಬಗ್ಗೆ ಏನು ಇಷ್ಟೇ ಇರುವಂತಹ ಇಂತಹ ಶಿಷ್ಯನನ್ನ ಈಗ ನಾವು ಏನು ಮೆರೆಸ್ತಾರೆ ನೋಡಿ ಅಂತ ನಾವು ಹೇಳ್ತೀವಿ. ಅಂದರೆ ಹಾಗೆ ಗುರುಗಳು ಮೆರೆಸಿದಂತಹ ಶಿಷ್ಯ ಸತ್ಯಕಾಮನಾಗಿದ್ದಾನೆ. ಇಂತಹ ಮೆರವಣಿಗೆಯನ್ನು ನೋಡಿದಂತಹ ಜಾಬಾಲಿ ಬಂದಿರ್ತಾಳೆ. ತನ್ನ ಮಗ ಇಷ್ಟೆಲ್ಲ ಸಾಧನೆ ಮಾಡಿಕೊಂಡಾಗ ಅದನ್ನು ನೋಡ್ತಾಳೆ. ನೋಡಿದಾಗ ಜಾಬಾಲಿಗೆ ತನ್ನ ಗಂಡನ ನೆನಪಾಗತ್ತೆ. ಅವನು ಹೇಳಿರ್ತಾನೆ, ನಿನಗೆ ಒಳ್ಳೆಯ ಮಹರ್ಷಿಯ ತಾಯಿ ಆಗ್ತೀಯ ನೀನು ಅಂತ. ಆಗ ಇಷ್ಟೆಲ್ಲರಿಂದ ಪುರಸ್ಕೃತ ಸನ್ಮಾನ ಪಡೆದಂತಹ ಆ ಒಂದು ಸತ್ಯಕಾಮ ತಾಯಿಗೆ ಬಂದು ದೀರ್ಘದಂಡ ನಮಸ್ಕಾರ ಮಾಡ್ತಾನೆ. ಆಗ ಅಂಥ ದೀರ್ಘದಂಡ ನಮಸ್ಕಾರವನ್ನು ಸ್ವೀಕಾರ ಮಾಡಿದ ತಾಯಿಯ ಮನಸ್ಸು ಒಂದು ಸಾರ್ಥಕತೆಯ ಅನುಭವವನ್ನು ಪಡೆಯುತ್ತೆ. ಇಂತಹ ಮಹರ್ಷಿ ನಾವು ಕೇವಲ ಏನೂ ಮಾಡಿಲ್ಲ, ತನ್ನ ತಂದೆ ತಾಯಿಯನ್ನು ನೆಲೆಸ್ತಾಳೆ ಅವಳು. ಸತ್ಯವನ್ನ ನಂಬಿದ್ದಕ್ಕೆ ಇವತ್ತು ನನ್ನ ಮಗ ಗೌತಮ ಋಷಿಗಳು ಹಾಗೂ ದೇವತೆಗಳಿಂದ ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಬ್ರಹ್ಮರ್ಷಿಯ ಹಂತಕ್ಕೆ ಏರಿದ್ದಾನೆ ಅಂದ ಮೇಲೆ ಸತ್ಯನಿಷ್ಠೆಗೆ ಇನ್ನೆಷ್ಟು ಬೆಲೆ ಇದೆ. ಹಿಂದಿನ ಕಾಲದಲ್ಲಿ ಸತ್ಯ ಅನ್ನುವಂತಹ ಒಂದೇ ಒಂದು ಗುಣದಿಂದ ತನ್ನ ಮಾತು ವಾಗ್ನಿಶ್ಚಯ, ನಾವೆಲ್ಲ ಆ ಒಂದು ಲಗ್ನ ಪತ್ರಿಕೆ ಅಂತ ಹೇಳಿ ದೊಡ್ಡ ಸಮಾರಂಭ ಮಾಡ್ತೇವೆ. ಹಿಂದೆ ಎಲ್ಲ ಬರೀ ಇದು ವಾಗ್ನಿಶ್ಚಯ. ಈ ಒಂದು ಕುಲದ ಹಿರಿಯರು ಆ ಕುಲದ ಹಿರಿಯರಿಗೆ ವಾಗ್ನಿಶ್ಚಯ ಮಾಡಿಬಿಡ್ತಿದ್ರು, ನಿಮ್ಮ ಮಗಳನ್ನ ನನ್ನ ಮಗನಿಗೆ ತೆಗೆದುಕೊಳ್ತೇನೆ ಅಂತ ಹೇಳಿದ್ರೆ ಅದೇ ಲಗ್ನ ಪತ್ರಿಕೆ, ಅದಕ್ಕೆ ವಾಗ್ನಿಶ್ಚಯ ಅನ್ನೋರು. ಅಂದ್ರೆ ಮಾತಿನ ಮೇಲೆ ಅಷ್ಟು ರೀತಿಯಲ್ಲಿ ಒಂದು ಸತ್ಯವಾದಂತಹ ಮಾತುಗಳನ್ನ ಹಿಂದೆ ಎಲ್ಲ ನಾವು ನೋಡಿದಂತೆ ಇತ್ತು. ಈಗ ಅದು
ಅದು ತನ್ನ ಒಂದು ಇದನ್ನು ಕಳೆದುಕೊಳ್ತಾ ಇದೆ ಇವತ್ತಿನ ಪರಿಸರದಲ್ಲಿ. ಅಷ್ಟೇ ಹೊರತು ಸತ್ಯನಿಷ್ಠೆ ಅತ್ಯಂತವಾದಂತಹ ಭಗವಂತನನ್ನು ತಲುಪಲು ಅತ್ಯಂತವಾದ ಪ್ರಬಲವಾದಂತಹ ಅಸ್ತ್ರ ಅಂತ ನಾವು ತಿಳಿಬಹುದು. ಇಂತಹ ಸತ್ಯನಿಷ್ಠೆಯನ್ನು ಮೆರೆದಂತಹ ಆ ಒಂದು ಸತ್ಯಕಾಮನ ಬಗ್ಗೆ, ಸತ್ಯಕಾಮ ಜಾಬಾಲಿ ಹೇಗೆ ಸೌಮಿತ್ರಿ ಅಂತ ಅವನು ಲಕ್ಷ್ಮಣ ದೇವರನ್ನ ಸೌಮಿತ್ರಿ, ಸುಮಿತ್ರಾದೇವಿ ಇನ್ನೆಷ್ಟು ಪುಣ್ಯ ಮಾಡಿರ್ಬೋದು, ಸೌಮಿತ್ರಿ ಅಂತ ಕೂಗ್ತಾನೆ. ಯಾರು? ಆ ಒಂದು ರಾಮ ಲಕ್ಷ್ಮಣನನ್ನ ಸೌಮಿತ್ರಿ ಅಂತ ಕೂಗಿದಾಗ ಇಂತಹ ತಾಯಿಗೂ ಹೇಗೆ ಮಗನ ಮೂಲಕ ಅನುಗ್ರಹ ಆಗತ್ತೆ ಅಂತ ನಾವು ತಿಳಿತೇವೆ. ಸತ್ಯನಿಷ್ಠೆಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಆದರೆ ಇಂತಹ ಸತ್ಯನಿಷ್ಠೆಯಿಂದ ಮೆರೆದಂಥ ನಾವು ಪುಣ್ಯಕೋಟಿಯ ಬಗ್ಗೆ ಕೇಳ್ತೀವಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ನಾವು ಕೇಳಿದೀವಿ. ಪುಣ್ಯಕೋಟಿ ಆ ಒಂದು ಸತ್ಯದ ಹಿಂದೆ ನೋಡಿ, ಪ್ರತಿ ಮನೆಗಳಲ್ಲಿ ಇಂತಹ ಕಥೆಗಳನ್ನು ಹೇಳ್ತಾ ಇದ್ರು, ಇಂಥವರು ವಾಸ ಮಾಡಿಕೊಂಡು ಇರ್ತಿದ್ರು. ಇವತ್ತು ನಾವು ಆ ಸತ್ಯಕಾಮ ಜಾಬಾಲಿಯನ್ನ ಪ್ರಾರ್ಥನೆ ಮಾಡಿ, ಸತ್ಯ ಅಂದರೆ ಯಥಾರ್ಥ ಜ್ಞಾನವನ್ನು ಸತ್ಯ ಅಂತ ಕರೀತಾರೆ, ಇಂತಹ ಯಥಾರ್ಥ ಜ್ಞಾನವನ್ನು ಬೋಧಿಸುವಂತಹ ಗುರುಗಳು ನಮಗೆ ಸಿಗಲಿ ಅಂತ ಹೇಳ್ತಾ, ಸತ್ಯಕಾಮ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣನಲ್ಲಿ ಸರ್ವಂ ಶ್ರೀಹರಿಮಯಂ ಅನ್ನುವಂತಹ ಒಂದು ಜ್ಞಾನವನ್ನು ನಮಗೆ ಕೊಡಿ, ನಮ್ಮಂತಹ ಅಲ್ಪಮತಿಗಳು ಮಂದರಿಂದಲೂ ಸಾಧನೆಯನ್ನು ಮಾಡಿಸಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.